ರಾಣಿ ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ನಿಮ್ಮ ಬಗ್ಗೆ. ಯಾವ ಊರು ತಮ್ಮದು? ಸರ್ ನಾನು ಮಂಡ್ಯ ತಾಲೂಕು ಹಳೇಬುದ್ನೂರು ಗ್ರಾಮದವಳು. ಅಲ್ಲಿ ವಾಸಿ ಇದ್ದೀನಿ. ಪಕ್ಕ ಹಳ್ಳಿ ಕಾಗೇಳುತುಟ್ಟಿ ಅಂತ ನನ್ನ ನೇಟಿವ್ ಪ್ಲೇಸ್ ಅದು ಸರ್. ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ತಂದೆ ತಾಯಿ ಮೂಲತಃ ರೈತಾಪಿ ಕುಟುಂಬ ಸರ್. ನಮ್ಮದು ಒಂದು ಸಣ್ಣ ಪ್ರಮಾಣದ ರೈತರು. ಸೊ ಕೃಷಿಯೇತರ ಕುಟುಂಬದಲ್ಲಿ ನಾನು ಮೂರನೇ ಮಗಳು. ಅಂದರೆ ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ. ನಾನು ಚಿಕ್ಕ ಮಗಳಾಗಿ ಆ ಕುಟುಂಬದಲ್ಲಿ ಹುಟ್ಟಿದಂಥದ್ದು. ಬಾಲ್ಯದಿಂದಲೂ ನರ್ಸರಿಯಿಂದ 10th ಸರ್ಕಾರಿ ಶಾಲೆಯಲ್ಲಿ ಓದಂಥದ್ದು. ನಂತರ ಮಂಡ್ಯದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ PU ಇಂದ ಡಿಗ್ರಿವರೆಗೆ ಸರ್ಕಾರಿ ಕಾಲೇಜಿನಲ್ಲಿ ಓದಿದ್ದು ಸರ್. ಏನು ಡಿಗ್ರಿ ಮಾಡಿದ್ದು? BA ಸರ್. ಮುಂದೆ ಓದಲಿಲ್ವಾ? ಮುಂದೆ ಮದುವೆ ಆಗಿ ಮಗುವೆಲ್ಲ ಆದಮೇಲೆ ಮಾಸ್ಟರ್ ಡಿಗ್ರಿ ಮಾಡಿದೆ ಸರ್ ಓಪನ್ ಯೂನಿವರ್ಸಿಟಿನಲ್ಲಿ. ಯಾವ ವಿಷಯದ ಮೇಲೆ? ಸೋಸಿಯಾಲಜಿ ಸರ್, ಸಮಾಜಶಾಸ್ತ್ರ. ಅದನ್ನೇ ಯಾಕೆ ಓದಬೇಕು ಅಂತ ಅನ್ನಿಸ್ತು? ಅಂದರೆ ನಾನು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಿರೋದ್ರಿಂದ ಫ್ಯೂಚರಲ್ಲಿ ನನಗೆ ಯೂಸ್ ಆಗುತ್ತೆ ಅಂತೇಳಿ ಸ್ವಲ್ಪ ನಾನು ಇನ್ನೂ ಸಮಾಜದ ಬಗ್ಗೆ ತಿಳ್ಕೊಬೇಕು ಅಂತೇಳಿ ಅದನ್ನು ಕಲ್ತಂಥದ್ದು. ಏನೇನು ತಿಳ್ಕೊಂಡ್ರಿ ಹೇಳಿ ಸೋಷಿಯಾಲಜಿ ಓದಿ? ಕುಟುಂಬ ಅಂದರೆ ಏನು, ಸಾಧಾರಣ ಕುಟುಂಬದಲ್ಲಿ ಬರುವಂಥ ಸಮಸ್ಯೆಗಳು, ಅದಕ್ಕೆ ಬರುವಂಥ ಪರಿಹಾರೋಪಾಯಗಳು, ಹೇಗೆ ಸಮಾಜ ಇದೆ ಅದನ್ನು ಕಲಿತೆ. ಮತ್ತು ಡಿಗ್ರಿನಲ್ಲಿ ನಾನು ಸ್ವಲ್ಪ ಪೊಲಿಟಿಕಲ್ ಸೈನ್ಸ್ ಕೂಡ ಕಲ್ತಿದ್ದೆ ಸರ್. HEP ಇತ್ತು. ಪೊಲಿಟಿಕಲ್ ಸೈನ್ಸಲ್ಲಿ ರಾಜ್ಯಶಾಸ್ತ್ರದಲ್ಲಿ ರಾಜ್ಯಾಂಗ, ನ್ಯಾಯಾಂಗದ ಬಗ್ಗೆ ಮಾಹಿತಿಗಳು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ. ಸೊ ಅಲ್ಲಿ ನನಗೆ ಒಂದಷ್ಟು ಮಾಹಿತಿ ಸಿಕ್ಕಿದ್ದು. ಸೋಸಿಯಾಲಜಿಗೆ ಬೇಸ್ ಆಯ್ತು ಸರ್ ನನಗದು. ಆಮೇಲೆ ಏನಾದರೂ ಪಂಚಾಯತ್ ಚುನಾವಣೆಗೆ ನಿಂತು ಮೆಂಬರ್ ಏನಾದ್ರು ಆದ್ರ? ಖಂಡಿತ ಇಲ್ಲ ಸರ್, ರಾಜಕೀಯ ಆಕಾಂಕ್ಷಿ ನಾನಲ್ಲ. ನನ್ನ ಜ್ಞಾನಕ್ಕೋಸ್ಕರ ಕಲ್ತಂಥದ್ದು ಮತ್ತು ನನ್ನ ಸರ್ವಿಸ್ಗೋಸ್ಕರ ಯೂಸ್ ಆಗುತ್ತೆ ಅಂತೇಳಿ ನಾನು ಕಲ್ತಿದ್ದು. ಓಕೆ. ಏನು ಸಮಾಜ ಸೇವೆ ಮಾಡ್ತಿರ್ತಾವೆ? ನಾನು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು 23 ವರ್ಷಗಳಿಂದನೂ ಕೂಡ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಇದು ಏನು ಕೆಲಸ ಅಂತ ಕೇಳಿ? ಅಂದರೆ ತರಬೇತಿಗಳನ್ನ ನೀಡುವಂಥದ್ದು ರೈತರುಗಳಿಗೆ ಮತ್ತು ರೈತ ಮಹಿಳೆಯರಿಗೆ. ಕೃಷಿ ಇಲಾಖೆ ಮೂಲಕ ನಡೆಯುವಂಥ ತರಬೇತಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ನೀಡುವಂಥದ್ದು ಮತ್ತು ರೈತರು ಬೆಳೆದಂಥ ಬೆಳೆಗಳಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡೋದ್ರ ಬಗ್ಗೆ ರೈತ ಮಹಿಳೆಯರಿಗೆ ತರಬೇತಿಗಳನ್ನ ನೀಡುವಂಥದ್ದು. ಜೊತೆಗೆ ನಾನು ಹೆಚ್ಚು ಒಂದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ, ಮಕ್ಕಳಿಗಿರುವಂಥ ಕಾನೂನುಗಳ ಬಗ್ಗೆ ಮತ್ತು ನಾಯಕತ್ವ ಗುಣಗಳು, ಸಮಯ ಪರಿಪಾಲನೆ ಬಗ್ಗೆ, ಈ ಥರ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಅವ್ರಿಗೆ ಮಾಹಿತಿಗಳನ್ನ ಕೊಡ್ತೀನಿ. ನಿಮ್ಮ ವ್ಯವಸಾಯದ ಬಗ್ಗೆ ಹೇಳಿ. ಜಮೀನು ಎಷ್ಟಿದೆ ತಮಗೆ? ನಮ್ಮದು 1.5 ಎಕರೆ ಜಮೀನಿದೆ ಸರ್. ನೀರಾವರಿನ ಮಳೆ ಆಶ್ರಯನ? ಸರ್ ನೀರಾವರಿ ಇದೆ. ವಿಸಿನಾಲೆ ಲಾಸ್ಟ್ ಕ್ಯಾನಲ್ ಇರೋದ್ರಿಂದ ನಾವು ರೇಷ್ಮೆ ಬೆಳಿತೀವಿ ಸರ್. ಅಷ್ಟೇನಾ? ಹಾಂ ಸರ್, ತೆಂಗಿದೆ ಮತ್ತು ರೇಷ್ಮೆ ಇದೆ. ತೆಂಗು ಜಮೀನಿನ ಸುತ್ತ ಇದೆಯಾ? ಹಾಂ ಸರ್. ಎಷ್ಟಿದೆ? ಜಮೀನಿನ ಸುತ್ತ ನಮ್ಮದು 59 ಇತ್ತು ಸರ್. ಇವಾಗ ಸ್ವಲ್ಪ ಅದು ರಿಮೂವ್ ಮಾಡಿ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಯಿತು? ಇವಾಗ 12 ಕಡಿಮೆ ಆಗಿದೆ ಸರ್. 59ರಲ್ಲಿ 12 ಕಳ್ಕೋಬೇಕು. ರೇಷ್ಮೆ 1.5 ಎಕರೆ ಪೂರ್ತಿ ಇದೆಯಾ? ಹಾಂ, 1.5 ಎಕರೆ ಪೂರ್ತಿನೂ ಕೂಡ ರೇಷ್ಮೆ ಇದೆ. ಯಾಕೆ ರೇಷ್ಮೆ? ಅಂದರೆ ಮಳೆಯ ಅಲ್ಲಿ ಸ್ವಲ್ಪ ಲಾಸ್ಟ್ ಪಾರ್ಟ್ ವಿಸಿನಲ್ಲೇ ಇರೋದ್ರಿಂದ ನೀರು ಸ್ವಲ್ಪ ಸಮಸ್ಯೆ ಇತ್ತು. ಹಾಗಾಗಿ ಸ್ವಲ್ಪ ಡ್ರೈಲ್ಯಾಂಡಿಗೆ ಒಳಪಡುತ್ತೆ ಅಂತೇಳಿ ರೇಷ್ಮೆ ಕಡಿಮೆ ನೀರಿನಲ್ಲಿ ಬೆಳಿಬೋದಲ್ಲ ಅಂಥೇಳಿ ಪಟ್ಟ ಬಿಟ್ಟು ಪಟ್ಟಕ್ಕೆ ನಾವು ಅದು ಸಸಿನ ಹಾಕಿ ಅದರಲ್ಲಿ ರೇಷ್ಮೆ ಮಾಡ್ತಾಯಿದ್ದೀವಿ ಸರ್. ಅಂದರೆ ಎಷ್ಟು ವರ್ಷ ಆಯಿತು ರೇಷ್ಮೆ ಶುರು ಮಾಡಿ? ರೇಷ್ಮೆ ಇವಾಗ ನಾವು ಈಗಾಗಲೇ 16 ವರ್ಷದ ಮೇಲಾಗಿದೆ ಸರ್. ಮನೆ ಕಟ್ಕೊಂಡಿದ್ದೀರಾ? ಮನೆ ಹಳ್ಳಿನಲ್ಲಿ ಇದೆ ಸರ್. ಅಂದರೆ ರೇಷ್ಮೆ ಮನೆ ನಾವು ಕಟ್ಟಿದ್ದಿಲ್ಲ. ನಾವಿವಾಗ ಬೆಳೆದು ಏನು ಮಾಡ್ತಾಯಿದ್ವಿ, ಬೇರೆಯವ್ರಿಗೆ ಸೊಪ್ಪನ್ನು ಕೊಟ್ಬಿಡ್ತಾ ಇದ್ದೀವಿ. ಅಂದರೆ ನಮ್ಮದೇನಂದರೆ ಸ್ವಲ್ಪ ಎಲ್ಲರೂ ಕೂಡ ನಮ್ಮದು ಬಿಸ್ನೆಸ್ ಪರ್ಪಸ್ಸು ಇರೋದ್ರಿಂದ ಮನೆಯಲ್ಲಿ ಮಾಡೋರು ಯಾರು ಜಾಸ್ತಿ ಸಂಖ್ಯೆ ಇಲ್ಲ ಅಂತೇಳಿ ಸ್ವಲ್ಪ ಸೊಪ್ಪು ಕೊಟ್ಬಿಡ್ತಾ ಇದ್ದೀವಿ ಸರ್. ಇದು ಒಂದು ವಿಭಿನ್ನವಾದ ಆಯಾಮ. ಸೊಪ್ಪು ಬೆಳೆದು ಬೇರೆ ರೇಷ್ಮೆ ಹುಳು ಸಾಕೋರಿಗೆ ಕೊಡೋದು. ಅಂದರೆ ನಿಮ್ಮಲ್ಲಿ ಸೊಪ್ಪು ಬೆಳೆದಲ್ಲೇ ರೇಷ್ಮೆ ಹುಳು ಸಾಕೋರು ಇದ್ದಾರೆ. ಅವ್ರಿಗೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಜಾಗ ಇರುತ್ತೆ, ಆದರೆ ಜಮೀನು ಇರೋದಿಲ್ಲ ಸರ್. ಅವರು ಗುತ್ತಿಗೆ ಆಧಾರದ ಮೇಲೆ ಅಥವಾ ಒಂದು ಬೆಳೆಗೆ ಇಷ್ಟು ಅಂತೇಳಿ ಕೊಟ್ಟು ಸೊಪ್ಪನ್ನು ಕೊಂಡ್ಕೊಂತಾರೆ. ಸೊ ಅವರು ಹುಳು ಸಾಕಿ ಗೂಡು ಮಾಡ್ತಾರೆ. ಅವ್ರಿಗೆ ಲೀಸಿಗೆ ಕೊಟ್ಬಿಡ್ಬೋದಲ್ಲ, ನೀನೇ ಬೆಳ್ಕೊಳಪ್ಪ ಅಂತ. ಹಾಗೂ ಮಾಡ್ಬೋದು ಸರ್, ಕೆಲವರು ಹಾಗೂ ಮಾಡ್ತಾರೆ. ಅಲ್ಲ, ನೀವ್ಯಾಕೆ ಆ ಥರ ಮಾಡಲಿಲ್ಲ ಅಂತ ಕೇಳಿ? ಇನ್ನೂ ಮಾಡಿದಿಲ್ಲ ಸರ್. ಅಂದರೆ ನಮಗೆ ಹೆಂಗೆ ಬೇಕಂಗೆ ಬೇಸಾಯ ಬೆಳಿಬೋದಲ್ಲ ನಾವು. ಗೊಬ್ಬರ ಎಲ್ಲ ಅಂದರೆ ಬೇರೆಯವ್ರು ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಕೊಡಬೇಕಾದಂಥ ಕೊಟ್ಟಿಗೆ ಗೊಬ್ಬರಗಳು ಇದನ್ನೆಲ್ಲ ಅವರು ಇನ್ ಟೈಮ್ಗೆ ಕೊಡಬೇಕಾದಷ್ಟೇ ಕೊಡೋದಿಲ್ಲ. ಅದು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬಿಡ್ತಾರೆ. ಸೊ ನಾವು ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ
ಕಂಟ್ರೋಲ್ ಮಾಡಿರೋದ್ರಿಂದ ನಾವೇ ಅದನ್ನು ಮಾಡ್ತಾ ಇರುವಂಥದ್ದು. ನೀವು ಸೊಪ್ಪು ಬೆಳ್ಕೊಟ್ಟೆ ಚೆನ್ನಾಗಿಲ್ಲ, ಬೆಳೆ ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ಏನು ಮಾಡ್ತೀರಿ? ದುಡ್ಡು ಕೊಡೋದಿಲ್ಲ ಅಂದರೆ? ಇದುವರೆಗೂ ಆ ಥರದ್ದು ಯಾವುದೇ ಕಂಪ್ಲೇಂಟ್ಸ್ ಬಂದಿದ್ದಿಲ್ಲ ಸರ್. ಅಲ್ಲ ಆಯಿತು, ಮುಂದೆ ಬಂದರೆ ಏನು ಮಾಡ್ತೀರಾ ಅಂತ ಕೇಳಿದೆ. ಬಂದರೆ ಅದನ್ನು ಫೇಸ್ ಮಾಡಲೇಬೇಕಲ್ಲ ಸರ್. ಅದೇ ಯಾಕೆ ಫೇಸ್ ಮಾಡ್ತೀರಿ ಹೇಳಿ? ಅವ್ರಿಗೆ ನಾವೇನು ಮಾಡಿದ್ದೀವಿ ಅನ್ನೋದು ಪ್ರತಿನಿತ್ಯ ನೋಡ್ತಿರ್ತಾರಲ್ಲ ಸರ್. ಜಮೀನು ತಾಕಲ್ಲಿ ನಾವೇನು ಮಾಡ್ತೀವಿ ಅಂತ ಅವರು ಕೂಡ ಓಡಾಡ್ಕೊಂಡು ನೋಡ್ತಿರ್ತಾರೆ. ಸೊ ಅದರಲ್ಲಿ ಯಾವುದು ಕಣ್ಕಟ್ಟಿ ಮಾಡುವಂಥದ್ದು ಏನಿಲ್ಲ. ನನ್ನ ಪ್ರಕಾರ ಅಂಥ ಸಮಸ್ಯೆ ಬರಲ್ಲ ಅಂತ ನನಗೆ ಭರವಸೆ ಇದೆ. ಯಾರೋ ನೆಂಟರಿಗೆ ಕೊಟ್ಬಿಟ್ಟಿದ್ದೀರಾ ಅನ್ಸುತ್ತೆ ಸೊಪ್ಪನ್ನೆಲ್ಲ? ಇಲ್ಲ ಸರ್, ಊರವ್ರಿಗೆ, ನೆಂಟ್ರೇನಲ್ಲ, ಹೊರಗಡೆಯವರು. ನೀವೇ ಉಳಿಸ್ ಹಾಕ್ಬಿಡ್ಬೋದಲ್ಲ, ಯಾಕೆ ಪ್ರಯತ್ನ ಮಾಡಲಿಲ್ಲ ಸರ್? ಆ್ಯಕ್ಚುಲಿ ನಾವು ಸ್ವಲ್ಪ ಇವಾಗ ಕೃಷಿಯಿಂದ ಸ್ವಲ್ಪ ಆಚೆ ಬಂದು ಏನು ಮಾಡ್ತಾಯಿದ್ದೀವಿ, ಸ್ವಲ್ಪ ವ್ಯವಹಾರವನ್ನು ಮಾಡೋದಕ್ಕೆ, ಆದಾಯೋತ್ಪನ್ನ ಚಟುವಟಿಕೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಹೇಗೆ ಅಂತಂದರೆ ನನ್ನದು ಕ್ಲೀನಿಂಗ್ ಮೆಟೀರಿಯಲ್ಸ್ ಶಾಪ್ ಇದೆ ಸರ್. ಫಿನೈಲು, ಸೋಪ್ ವಾಟ್ರು ಮತ್ತು ಬ್ಲೀಚಿಂಗ್ ಪೌಡ್ರು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ನಮ್ಮದು ಕಂಪನಿ ಇದೆ. ಸೊ ಆ ಕಂಪನಿ ಇದ್ದಾಗ ನಮ್ಮ ಮನೆಯಲ್ಲಿ ಜನ ಕಡಿಮೆ ಇರೋದ್ರಿಂದ ಬಿಸ್ನೆಸ್ಸು ಕ್ಲಿಕ್ ಆಗ್ತಿದ್ದಂಗೆ ವ್ಯವಸಾಯನ ಸ್ವಲ್ಪ ಫೋಕಸ್ ಮಾಡೋದು ಕಷ್ಟ ಆಯಿತು ನಮಗೆ. ಸಿಟಿನಲ್ಲಿ ನಾವು ದಿನಾಗಲೂ ಅಪ್ ಆ್ಯಂಡ್ ಡೌನ್ ಮಾಡುವಂಥದ್ದು ಬಂದಾಗ ನಾವು ಜಮೀನ ಬೇರೆಯವ್ರಿಗೆ ಸೊಪ್ಪು ಕೊಡೋದಕ್ಕೆ ನಿರ್ಧಾರ ಮಾಡಿದಂಥದ್ದು. ಅಂದರೆ ವ್ಯವಸಾಯನ ಒಂದು ಅಂಗವಾಗಿ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಒಂದು ಕಂಪ್ನಿ ಮಾಡಿದ್ದೀರಾ? ಹಾಂ ಸರ್. ಏನು ಕಂಪ್ನಿ ಹೆಸರು? ಕಲ್ಪವೃಕ್ಷ ಎಂಟರ್ಪ್ರೈಸಸ್ ಅಂತೇಳಿ ನಮ್ಮದು ಕ್ಲೀನಿಂಗ್ ಮೆಟೀರಿಯಲ್ ಶಾಪ್ ಇದೆ. ನಂದು ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್. ಕಂಪನಿ ಕಾಯ್ದೆ ಅಡಿನಲ್ಲೇ ರಿಜಿಸ್ಟರ್ ಮಾಡಿದ್ದೀರಾ? ಇಲ್ಲ ಸರ್, ಕಂಪನಿ ಕಾಯ್ದೆ ಅಡಿನಲ್ಲಿ ಮಾಡಿದ್ದಿಲ್ಲ. ಬಿಸ್ನೆಸ್ ಪರ್ಪಸಲ್ಲಿ ಅದು ಕರೆಂಟ್ ಅಕೌಂಟ್ ಮಾಡಿ GST ಮಾಡಿ ಅಂಗಡಿ ಮಾಡಿದ್ದೀರಾ? ಅಂಗಡಿ ಥರ ಬಿಸ್ನೆಸ್. ಆಯಿತು. ಅದನ್ನು ನೀವು ತಯಾರು ಮಾಡಿ ಮಾರಾಟ ಮಾಡ್ತೀರಾ ಅಥವಾ ಯಾರೋ ತಯಾರು ಮಾಡಿ ತಂದು ಮಾರಾಟ ಮಾಡ್ತೀರಾ? ಮ್ಯಾನುಫ್ಯಾಕ್ಚರ್ ನಮ್ಮದೇ ಸರ್. ರಾ ಮೆಟೀರಿಯಲ್ಸು ಕೂಡ ನಾವು ಸೇಲ್ ಮಾಡ್ತೀವಿ, ಜೊತೆಗೆ ಮ್ಯಾನುಫ್ಯಾಕ್ಚರು ನಾವೇ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಮಾಡಿ ಗ್ರಾಮ ಪಂಚಾಯಿತಿಗಳು, BCM ಹಾಸ್ಟೆಲ್ಲು ಮತ್ತು ನವೋದಯ ಸ್ಕೂಲು, ಮೊರಾರ್ಜಿ ದೇಸಾಯಿದು ನರ್ಸಿಂಗ್ ರೂಮ್ಗಳು ಮತ್ತು ಇತ್ತು ಚೌಟ್ರಿಗಳೆಲ್ಲ, ಕಲ್ಯಾಣ ಮಂಟಪಗಳು ಬರುತ್ತಲ್ಲ ಅಲ್ಲಿಗೆ, ಅದನ್ನೆಲ್ಲ ನಾವು ಮತ್ತು ನಮ್ಮ ಹತ್ರ ಕೊಂಡ್ಕೊಂಡು ಕೆಲವರು ಮಾರಾಟ ಮಾಡ್ತಾರೆ. ಈ ಥರದ್ದು ಬಿಸ್ನೆಸ್ನ ನಾವು ಮಾಡ್ತಾಯಿದ್ದೀವಿ. ಎಲ್ಲಿ ಕಲ್ತ್ಕೊಂಡ್ರಿ ಇದನ್ನೆಲ್ಲ ತಯಾರು ಮಾಡೋದು? ನಾವು ಮಂಡ್ಯದಲ್ಲಿ ವಿಜಯ ಬ್ಯಾಂಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಈಗ ಅದು ಬ್ಯಾಂಕ್ ಆಫ್ ಬರೋಡಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿದೆ ಸರ್. ಅಲ್ಲಿ ನಾನು ಕಲ್ತಂಥದ್ದು. ಎಷ್ಟು ದಿವಸ ತರಬೇತಿ ತೊಗೊಂಡ್ರಿ? 15 ದಿನಗಳದ್ದು ತರಬೇತಿ ನಾನು ತಗೊಂಡಿದ್ದು. ಏನೇನು ಕಲ್ತ್ಕೊಂಡ್ರಿ ಅದರಲ್ಲಿ? ಹಾಂ ಸರ್, ನಾನು ಹೋಗಿದ್ದು ಆ್ಯಕ್ಚುಲಿ ಅಲ್ಲಿಗೆ ಆಹಾರ ತಯಾರಿಕೆ ಮತ್ತು ಸಂಸ್ಕರಣೆ ಅನ್ನುವಂಥ ತರಬೇತಿಗೆ ಹೋಗಿದ್ದು. ಫುಡ್ ಪ್ರೊಸೆಸಿಂಗ್ ಬಗ್ಗೆ ನಾನು ಟ್ರೈನಿಂಗ್ ಹೋಗಿದ್ದು. ಅದರಲ್ಲಿ ಬರೀ ಫುಡ್ ಪ್ರೊಸೆಸಿಂಗೇ ಆಗ್ತಿದೆಯಲ್ಲ, ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಒಂದು ದಿನ ಈ ಕ್ಲೀನಿಂಗ್ ಮೆಟೀರಿಯಲ್ಸ್ದು ನಮಗೆ ಟ್ರೈನಿಂಗ್ ಕೊಡಿಸಿದ್ದು ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ. ಸೊ ನನಗೆ ಫುಡ್ ಪ್ರೊಸೆಸ್ಗಿಂತ ಹೆಚ್ಚು ಈ ಕ್ಲೀನಿಂಗ್ ಮೆಟೀರಿಯಲ್ಸ್ಗಳೇ ಹೆಚ್ಚು ಅಟ್ರ್ಯಾಕ್ಷನ್ ಆಯಿತು. ಸೊ ಅಂದರೆ ಕಡಿಮೆ ಬಂಡವಾಳ ಹಾಕಿ ಕಡಿಮೆ ಟೈಮ್ನಲ್ಲಿ ಹೆಚ್ಚಿನ ಲಾಭ ಗಳಿಸುವಂಥ ಬಿಸ್ನೆಸ್ ಇದಾಗಿತ್ತು. ರಿಸ್ಕ್ ಇರ್ತಿರಲಿಲ್ಲ. ಸೊ ಮತ್ತು ಯಾರೂ ಮಾಡ್ತಾ ಇರಲಿಲ್ಲ. ನಾನು ಆಯ್ಕೆ ಮಾಡ್ಕೊಂಡಾಗ ಇದನ್ನು ಯಾರೂ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ನಾನು ಫಸ್ಟು ಅದನ್ನೇ ಆಯ್ಕೆ ಮಾಡ್ಕೊಂಡೆ, ಕ್ಲೀನಿಂಗ್ ಮೆಟೀರಿಯಲ್ಸು. 15 ದಿನ ಟ್ರೈನಿಂಗ್ ತಗೊಂಡಾದಮೇಲೆ ಅಲ್ಲಿಂದ ಬಂದು ನಾನು ಕ್ಲೀನಿಂಗ್ ಮೆಟೀರಿಯಲ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ನಾನು ಮಾಡಿದ್ದು ಹೇಗೆ ಅಂದರೆ ಬರೀ ಸಣ್ಣ ಪುಟ್ಟದು ಮನೆಯಲ್ಲಿ 10 ಲೀಟ್ರ್ 20 ಲೀಟ್ರ್ ಈ ಥರ ಮಾಡೋದಕ್ಕೆ ಶುರು ಮಾಡಿದ್ದು. ಅದು ಮಾಡ್ತಾನೆ ಏನಾಯಿತು, ಡಿಮ್ಯಾಂಡ್ಸ್ಗಳು ಜಾಸ್ತಿ ಆಯಿತು. ಡಿಮ್ಯಾಂಡ್ ಜಾಸ್ತಿ ಆದಮೇಲೆ ನನಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದನೇ ಸಂಪನ್ಮೂಲ ವ್ಯಕ್ತಿಯಾಗಿ ನನಗೆ ಅವಕಾಶ ಸಿಕ್ತು. ಮೊದಲಿಗೆ ನಾನು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡಿದೆ. ವಿತ್ತಿನ್ ಒಂದು 4-5 ಮಂತಲ್ಲೇ ನನಗೆ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದನೇ ನನಗೆ ಕಳಿಸೋದಕ್ಕೆ ಶುರು ಮಾಡಿದ್ರು. ಕಳಿಸೋದಕ್ಕೆ ಆದಾಗ ಏನಾಯಿತು, ನಾನು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಅವಕಾಶಗಳನ್ನ ಹೆಚ್ಚೆಚ್ಚು ಬಳಸ್ಕೊಳ್ಳೋಕೆ ಶುರು ಮಾಡಿದೆ. ಟ್ರೈನಿಂಗ್ ಕೊಡ್ತಾನೆ ಮಹಿಳೆಯರಿಗೆ ಈ ಕಚ್ಚಾ ವಸ್ತುಗಳದ್ದು ಕೊರತೆ ಬಂತು. ಅಂದರೆ ಆಗೆಲ್ಲ ಮೈಸೂರು, ಬೆಂಗಳೂರೇ ಹೋಗಬೇಕಾಗಿತ್ತು. ಲೋಕಲಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ ಕ್ಲೀನಿಂಗ್ ಮೆಟೀರಿಯಲ್ಸ್ದು. ಆವಾಗ ಮಹಿಳೆಯರದು ಒಂದು ನನಗೆ ಸಲಹೆ ಏನು ಬಂತು ಅಂದರೆ, ಮೇಡಮ್ ಟ್ರೈನಿಂಗ್ ಹೇಗಿದ್ರು ಕೊಡ್ತಾಯಿದ್ದೀರಾ, ನೀವೇ ಮೆಟೀರಿಯಲ್ಸ್ ಕೊಟ್ಬಿಟ್ರೆ ನಮಗೆ ಹುಡಿಕೊಂಡು ತರೋದಕ್ಕೆ ಕಷ್ಟ ಆಗುತ್ತೆ. ಏನೇನು ಕಚ್ಚಾ ವಸ್ತು ಬೇಕಾಗುತ್ತೆ? ಫಿನೈಲ್ ಮಾಡೋದಕ್ಕೆ ಉದಾಹರಣೆಗೆ ಫಿನೈಲ್ ಕಾಂಪೌಂಡ್ ಅಂತ ಬರುತ್ತೆ. ಅದು ಒಂದು ಪರ್ಫ್ಯೂಮ್ ಬೇಕಾದರೆ ಲೆಮನ್ ಗ್ರಾಸು, ಡೋರಾ, ಜಾಸ್ಮಿನು, ನೀಲಗಿರಿ ಅಂತೇಳಿ ಪರ್ಫ್ಯೂಮ್ ಬರುತ್ತೆ. ಮತ್ತು ಈಗ ನೀಲಿ ಲಿಕ್ವಿಡ್ ಬ್ಲೂ ತಯಾರು ಮಾಡಬೇಕಂದ್ರೆ ನೀಲಿ ಪೌಡ್ರ್ ಬೇಕಾಗುತ್ತೆ. ಸೋಪ್ ವಾಟ್ರ್ ತಯಾರು ಮಾಡಬೇಕು ಅಂದರೆ ಆಸಿಡ್ ಸ್ಲರಿ ಅಂತ ಬೇಕಾಗುತ್ತೆ. ವಾಷಿಂಗ್ ಸೋಡಾ, ಕಾಸ್ಟಿಕ್ ಸೋಡಾ, ಯೂರಿಯಾ, ಅದಕ್ಕೆ ಕಲ್ಲರು, ಗ್ಲೋಬರ್ ಸಾಲ್ಟ್ ಈ ಥರದ್ದೆಲ್ಲ ಬೇಕಾಗುತ್ತೆ. ಸೊ ಅದು ನಮ್ಮ ಲೋಕಲಲ್ಲಿ, ನಮ್ಮ ಸ್ಥಳೀಯ ಜಾಗಗಳಲ್ಲಿ ಅದು ಸಿಗಲ್ಲ ಸರ್. ಮೈಸೂರೇ ಬರಬೇಕು, ಇಲ್ಲ ಬೆಂಗಳೂರೇ ಹೋಗಬೇಕಿತ್ತು. ಸೊ ಅದನ್ನು ನಾನು ಕಂಡಾಗ ಮಹಿಳೆಯರಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಟ್ರೈನಿಂಗ್ ಕೊಟ್ಟವ್ರು ಮಾಡಬೇಕು ಅನ್ನೋ ದಾಹ ಇದ್ದಾಗ ರಾ ಮೆಟೀರಿಯಲ್ಸ್ ಇಲ್ಲ ಅನ್ನುವಂಥ ಮೂಲ ಉದ್ದೇಶದಿಂದನೇ ಅವರು ಈ ಕಾಲು ಕಿತ್ತುವಂಥದ್ದು ಅಥವಾ ಹಿನ್ನಡೆ ಆಗ್ತಿದ್ದಂಥದ್ದು ನಾನು ತುಂಬ ನೋಡಿದೆ.
ನೋಡಾದ್ಮೇಲೆ ಇದನ್ನು ನಾವೇ ಯಾಕೆ ಪೂರೈಸಬಾರ್ದು ಅಂತೇಳಿ ತರಬೇತಿ ಕೊಡ್ತಾನೆ ನಾನು ಇದನ್ನು ಕಲ್ಪವೃಕ್ಷ ಕೆಮಿಕಲ್ಸ್ ಅಂತ ಸ್ಟಾರ್ಟಿಂಗ್ ನಾನು ಮಾಡಿದ್ದು. ಆ್ಯಕ್ಚುಲಿ ಅದು ಕಲ್ಪವೃಕ್ಷ ಅನ್ನುವಂಥದ್ದು ನಾನು ಒಂದು ಸ್ವಸಹಾಯ ಸಂಘದಿಂದ ಮೇಲೆ ಬಂದಂಥವಳು. ಇವೆಲ್ಲ ಅವಕಾಶಗಳು ನಾನು ಸಂಘದ ಮೂಲಕನೇ ಗುರ್ತಿಸ್ಕೊಂಡಿರೋದ್ರಿಂದ ಅದು ಬಂದಿದ್ದು. ಆವಾಗ ಅದ್ರ ಹೆಸರಲ್ಲೇ ನಾನು ಒಂದು ಕ್ಲೀನಿಂಗ್ ಮೆಟೀರಿಯಲ್ ಸಾಫ್ ಮಾಡಿದೆ. ಅದನ್ನು ಮಾಡ್ತಾ ಇವತ್ತಿಗದು ಕಲ್ಪವೃಕ್ಷ ಕೆಮಿಕಲ್ಸ್ ಹೋಗಿ ಈಗ ಕಲ್ಪವೃಕ್ಷ ಎಂಟರ್ಪ್ರೈಸಸ್ ಅಂತೇಳಿ ಅದನ್ನು ಚೇಂಜಸ್ ಮಾಡಿ ಕಮರ್ಷಿಯಲ್ ಆಗಿ ಅದನ್ನು ಮಾಡಿದ್ದೀವಿ ಸರ್. ಆರಂಭ ಮಾಡಿದಾಗ ಏನು ಬಿಸ್ನೆಸ್ ಮಾಡ್ತಾಯಿದ್ರಿ? ಆರಂಭ ಮಾಡಿದಾಗ ಏನಿಲ್ಲ ಸರ್, ನಾನು ಮನೆಯಲ್ಲೇ ಇದ್ದೆ. ಅಲ್ಲಮ್ಮ, ನಿಮ್ಮ ಕಲ್ಪವೃಕ್ಷ ಕೆಮಿಕಲ್ಸ್ ಆರಂಭದಲ್ಲಿ ಮೊದಲನೇ ವರ್ಷದಲ್ಲಿ ಎಷ್ಟು ಬಿಸ್ನೆಸ್ ಮಾಡಿದ್ರಿ ಸರ್? ಪ್ರಾರಂಭದಲ್ಲಿ ನಾವು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ದೆ. ನಾನು ಮನೆ ಮಟ್ಟದಲ್ಲಿ ಮಾಡಿದಾಗ 500 ರೂಪಾಯಿಂದ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ದಂಥವಳು. ಅದು ನಮ್ಮ ಯಜಮಾನ್ರ ಕಡೆಯಿಂದನೇ ಸಾಲದ ರೂಪದಲ್ಲಿ ಇಸ್ಕೊಂಡು ಅದನ್ನು ನಾನು ಮಾಡಿದಾಗ ಮನೇಲಿ ಕೊಡೋದಕ್ಕೂ 500 ರೂಪಾಯಿ ಹಿಂದೆ ಮುಂದೆ 500 ರೂಪಾಯಿ ಹಾಳು ಮಾಡಿಬಿಡ್ತಾಳೆ, ಮತ್ತು ಹುಚ್ಚಿಡ್ಸ್ಕೊಂತಾಳೆ ಬಿಸ್ನೆಸ್ದು ಅಂತೇಳಿ, ಯಾಕೆ ಇದು ಬೇಡ ಅಂತೇಳಿ. ಯಾಕೆ ಮಗು ಯಜಮಾನ್ರು ಏನು ಮಾಡ್ತಾಯಿದ್ರು? ಕೃಷಿ ಸರ್, ಅವರು ನಮ್ಮದು ವ್ಯವಸಾಯನೇ ಅವ್ರು ಮಾಡ್ತಾಯಿದ್ರು. ಮಾಡಬೇಕಿದ್ರೆ ಅವ್ರಿಗೇನು ಅಂದರೆ ಮಗು ನಾನು ಬಾಣಂತನ ಮುಗಿಸಿ ಆಗ್ತಾನೆ ಇದನ್ನು ಟ್ರೈನಿಂಗ್ಗಳನ್ನ ತಗೊಂಡಾಗ ಮಗು ಎಲ್ಲಿ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಮನೇಲಿ ನಾನು ಒಬ್ಬಳೆ ಸೊಸೆ ಬೇರೆ ಇದ್ದೆ, ಮನೆ ಕಡೆ ಎಲ್ಲ ತೊಂದರೆ ಆಗುತ್ತೆ ಅಂತೇಳಿ ಎಲ್ಲರೂ ಹಿಂದೇಟ್ ಹಾಕಿದ್ರು. ನಿನಗೆ ಹುಚ್ಚಿಡ್ದಿದೆ, ಯಾಕೆ ಇದನ್ನು ಮಾಡ್ತೀಯಾ, ಬೇಡ, ಯಾರು ತಗೋತಾರೆ ಅಂತೇಳಿ. ಆವಾಗ ಇಲ್ಲ, ನಾನು ಮಾಡ್ತೀನಿ, ನೋಡೋಣ, ಅಟ್ಲೀಸ್ಟ್ ನಮ್ಮ ಮನೆಗಾರನು ಮಾಡೋಣ ಅಂತೇಳಿ ಸಣ್ಣ ಪ್ರಮಾಣದಲ್ಲಿ ಮಾಡಿ ಅಕ್ಕಪಕ್ಕದವ್ರಿಗೆ ನಾನು ಕೊಟ್ಟೆ. ಆ ಟೈಮಲ್ಲಿ ನೀನು ಮಾಡು, ನಾನು ನಿನ್ನ ಜೊತೆಲಿ ಇದ್ದೀನಿ ಅಂತ ಧೈರ್ಯ ಕೊಟ್ಟವ್ರು ಯಾರು? ಧೈರ್ಯ ಸ್ಟಾರ್ಟಿಂಗ್ ಯಾರೂ ಕೊಟ್ಟಿದ್ದಿಲ್ಲ ಸರ್. ಬೈಕೊಂಡೇ 500 ರೂಪಾಯಿನ ನನಗೆ ಕೊಟ್ಟಂಥದ್ದು. ಆವಾಗ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಸ್ಯಾಂಪಲ್ ಅಂತೇಳಿ ಬೇರೆಯವ್ರಿಗೆ ನೋಡಿ ಇದನ್ನು ಚೆನ್ನಾಗಿದೆ ಏನು ಇದ್ರ ರಿಸಲ್ಟ್ ಹೇಳಿ ಅಂತ ನಾನೇ ಕರ್ದು ಅಕ್ಕಪಕ್ಕದ ಹೆಣ್ಮಕ್ಳಿಗೆ ಕೊಡ್ತಾಯಿದ್ದೆ. ಫ್ರೀಯಾಗಿ ಕೊಡ್ತಾಯಿದ್ದೆ. ಫ್ರೀಯಾಗಿ ಕೊಟ್ಟಾಗ ಅದು ನೀಸ್ಕೊಳ್ಳೋಕ್ಕೂ ಅವರು ಏನೋ ಕೊಡ್ತಿದ್ದಾಳೆ ಏನೋ, ಯಾಕೆ ಹೊಸದಲ್ಲ ಅದು, ಯಾರೂ ಅವಾಗ ಮಾಡ್ತಾ ಇರಲಿಲ್ಲ ಸರ್. ಕೊಂಡ್ಕೊಳ್ಳೋದಷ್ಟೇ ಗೊತ್ತಿತ್ತು, ತಯಾರಿಕೆ ಮಾಡೋರು ಇರಲ್ದೇ ಇರೋದ್ರಿಂದ ಸ್ಟಾರ್ಟಿಂಗು ತುಂಬ ಅದು ಇದು ಮಾಡಲೇಬೇಕು ಅನ್ನೋ ಛಲ ಯಾಕಮ್ಮ ನಿಮಗೆ? ನನಗೆ ಒಟ್ಟಾರೆ ಸರ್, ನನ್ನ ಕಾಲ ಮೇಲೆ ಸ್ವತಃ ನನ್ನ ದುಡಿಮೇಲೆ ನಾನು ಬದುಕಬೇಕು ಅನ್ನುವಂಥದ್ದು ಒಂದು ದೊಡ್ಡ ಕನಸು ನನಗೆ. ಬೇರೆಯವ್ರ ಮೇಲೆ ಅವಲಂಬಿತ ಆಗಬಾರ್ದು. ಅಂದರೆ ಇದು ನನಗೆ ನನ್ನ ತಾಯಿಯಿಂದನೇ ಬಳುವಳಿಯಾಗಿ ಬಂದಿತ್ತು ಸರ್. ಆ್ಯಕ್ಚುಲಿ ನನ್ನ ತಾಯಿ ಏನೂ ಓದಿಲ್ಲ ಅಂದರೂ ಕೂಡ ಅವರು ಮನೆಯಲ್ಲೇ ಕೂತ್ಕೊಂಡು ಬುಟ್ಟಿ ಹಾಕೋದು, ನೆಟ್ಟಿಂಗ್ ಹಾಕೋದು, ಅವರು ನಮ್ಮದು ಅವಿಭಕ್ತ ಕುಟುಂಬ, ಅಷ್ಟು ದೊಡ್ಡ ಕುಟುಂಬದಲ್ಲಿ ಇದ್ಕೊಂಡು ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಅವ್ರು ಕಲಿತು ಅವ್ರು ನಮಗೇನು ಬೇಕು ಬೇಡವೋ ಹೆಣ್ಮಕ್ಳಿಗೆ ಅವ್ರು ತಗೊಡ್ತಾಯಿದ್ರು. ಇವನ್ ನಮ್ಗೆ ಸ್ಯಾನಿಟರಿ ಪ್ಯಾಡಿಂದ ಇರಲಿ ಈ ಥರದ್ದೆಲ್ಲವೂ ಅವ್ರು ಮಾಡ್ಬೇಕಂದ್ರೆ ಅದು ನನಗೆ ನೋಡ್ತಾನೆ ನನಗೂ ಕೂಡ ನಾನು ಹೈಸ್ಕೂಲು ಕಾಲೇಜ್ ಡೇಸಲ್ನಲ್ಲೆಲ್ಲ ಏನು ಮಾಡಿದೆ ಅಂದರೆ ಹೈಸ್ಕೂಲ್ನಲ್ಲೆಲ್ಲ ನಮ್ಮ ಅಮ್ಮನ ಮೂಲಕನೇ ನಮ್ಮ ತಂದೆ ಮೂಲಕನೇ ಎಜುಕೇಷನ್ ಮಾಡಿದೆ. PUC ಬಂದಾಗ ನಾವು ಫಸ್ಟ್ PU ಮನೆಯವರೇ ಜಾಯಿನ್ ಮಾಡಿದಾಗ ನಮ್ಮದು ಹಳ್ಳಿ ಅಲ್ಲ ಸರ್, 13 ಜನ ನಾವು PUCಗೆ ಹೋಗ್ತಾಯಿದ್ವಿ. ಫಸ್ಟ್ PUCಗೆ ಹಳೇಬುದ್ನೂರಿಂದ ನಾವು ಮಂಡ್ಯ ವುಮೆನ್ಸ್ ಕಾಲೇಜ್ಗೆ ಹೋಗ್ತಾಯಿದ್ವಿ. ಹೋದಾಗ ನಮ್ಮೂರಿಂದ ಯಾರೋ ಒಂದು ಹುಡುಗಿ ಬಂದು ಮೈಸೂರಿನಲ್ಲಿ ಅಣ್ಣನ ಮನೆಯಲ್ಲಿದ್ದು ಲವ್ ಮ್ಯಾರೇಜ್ ಆಗಿಬಿಡ್ತು ಅವ್ರದ್ದು. ಆ ಕಾರಣಕ್ಕೆ 13 ಜನ ಇದ್ದಂಥವ್ರನ್ನ 11 ಜನ ಇಡೀ ಊರಿನಲ್ಲಿರೋ ಎಲ್ಲರೂ ಬಿಡಿಸ್ಬಿಟ್ರು ಅವ್ರ ಮಕ್ಳುಗಳನ್ನ. ಬಿಡಿಸ್ಬಿಟ್ಟಾಗ ನಾವಿಬ್ಬರು ಹೋಗ್ಲೇಬೇಕಾಯ್ತು. ಒಂದು ತೀರಾ ಬಡತನದಲ್ಲಿರೋ ಹೆಣ್ಮಗಳೊಬ್ಳು ಎಜುಕೇಷನ್ ನಡೀತು, ಅವಳು ಹೋಗ್ಬೇಕಿತ್ತು. ಮತ್ತೊಂದು ನಾನು ಮನೆಯಲ್ಲಿ ನನ್ನ ಅಕ್ಕ ಇದ್ದಾರೆ, ಮದುವೆಗೆ ಡಿಮ್ಯಾಂಡ್ಸ್ ಮಾಡ್ತಾರೆ, ಹೆಣ್ಮಕ್ಳು ಒಂದೇ ಕಡೆ ಇರುತ್ತೆ. ಅದು ಸ್ವಲ್ಪ ಶಾಸ್ತ್ರ ಇತ್ತು ಸರ್, ಇವಳು ನೋಡಕ್ಕೆ ಬಂದಾಗ ಅವಳು ಕೇಳ್ಬಿಡ್ತಾರೆ ಅನ್ನುವಂಥದ್ದೊಂದು ಪದ್ಧತಿಗಳು ಹಳ್ಳಿನಲ್ಲಿರುತ್ತೆ. ಅಕ್ಕಂಗೆ ನೀವು ಚೆನ್ನಾಗಿದ್ರಾ? ಹಂಗೆ ಅಕ್ಕನೇ ಚೆನ್ನಾಗಿದ್ರು. ಆದರೂ ಅಂದರೆ ನಾನು ಸ್ವಲ್ಪ ಏನಂದರೆ ಹೆಚ್ಚು ಜನಸಂಪರ್ಕದಲ್ಲಿ ನಾನು ಯಾವಾಗಲೂ ಎಲ್ಲರ ಹತ್ರ ಬೆರೀತಾ ಇದ್ದೆ, ಅಕ್ಕ ಯಾರ ಹತ್ರನೂ ಬೆರೀತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ಅಕ್ಕ ಮದುವೆ ಆಗೋರಿಗೆ ಇವಳು ಹೋಗ್ಲಿ ಕಾಲೇಜ್ಗೆ ಅಂತೇಳಿ ನನಗೆ ಮನೆಯಲ್ಲಿ ಕಳಿಸೋದಕ್ಕೆ ಡಿಸೈಡ್ ಮಾಡಿದ್ದು. ನಮ್ಮ ತಂದೆಗೂ ಕೂಡ ತುಂಬ ಜನ ಹೋಟ್ಲ ಹತ್ರ ಎಲ್ಲ ಹಳ್ಳಿಗಳ ಟೀ ಕುಡಿಗೆ ಹೋದಾಗ, ಕಾಫಿಗೆ ಹೋದಾಗ ನಿಮ್ಮ ಮಗಳೂ ಯಾರನ್ನಾರು ಕರ್ಕೊಂಡು ಹೋಗ್ಬಿಡ್ತಾಳೆ, ಕಳಿಸ್ಬೇಡಿ ಅಂತ ಹೇಳ್ಕೊಟ್ಟಿದ್ದು ಇದೆ. ನಮ್ಮ ತಂದೆ ಇಲ್ಲ, ಮನೆಯಲ್ಲಿ ಹಿಂಗಿದ್ರೆ ಏನಿಲ್ಲ, ಅವಳು ಹೋಗಿ ಬರ್ತಾಳೆ ಅನ್ನೋ ಗ್ಯಾರಂಟಿ ಇದೆ, ಹೋಗಲಿ ಅಂತೇಳಿ ನಮ್ಮ ತಂದೆ ಧೈರ್ಯ ಮಾಡಿದ್ರು. ಇನ್ನೊಂದು ನನ್ನ ಫ್ರೆಂಡ್ ಇದ್ದದಕ್ಕೆ ಅವಳಿಗೆ ಪಾಪ ಜಾಬ್ ನೀಡಿತ್ತು, ಅವಳಿಗೆ ಸ್ವಲ್ಪ PTA ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ಅವಳನ್ನ ಪಾಪ ಅವ್ರ ಅಜ್ಜಿ ನೀವಿಬ್ಬರು ಸೇಫ್ಟಿಯಾಗಿ ಹೋಗಿ ಬನ್ನಿ ಅಂತ ನಮ್ಮನ್ನು ಕಾಲೇಜಿಗೆ ಕಳ್ಸೋಕ್ಕೆ ಶುರು ಮಾಡಿದ್ರು. ಕಳಿಸ್ದಾಗ ಏನಾಯಿತು, ಮನೆಯಲ್ಲಿ ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಆಯಿತು. ನೆಗ್ಲಿಜೆನ್ಸಿ ಅಂದರೆ ನನಗೆ ಕಟ್ಟೋ ಫೀಸು ಏನೂ ಉಪಯೋಗ ಇಲ್ಲ ಇವಳಿಗೆ. ಸೊ ಹೋದ್ರೆ ಇವಳು ಹೋಗ್ತಾಳ ಇಲ್ವಾ, ಬಿಟ್ಬಿಡ್ತಾಳ, ಇವರು ಯಾರ ಜೊತೆಗಾರು ಹೊಟ್ಟೋಗ್ಬಿಟ್ರೆ ಈ ಥರದ ಮನಸ್ಥಿತಿನಲ್ಲಿ ಫೀಸ್ ಕಟ್ಟೋದು ಬಿಟ್ಬಿಟ್ರು. ಆವಾಗ ನಮಗೆ ಬಂದಿದ್ದು, ನಮ್ಮ ಮನೆ ಸುತ್ತಲೂ ಹೊಸ ಮನೆ ಕಟ್ಟಿದ್ವಿ, ಸುತ್ತಲೂ ಕಾಂಪೌಂಡ್ಗೆ ಅಂತೇಳಿ ಜಾಗ ಬಿಟ್ಟಿದ್ರು. ಸೊ ನಂಗೆ ಸ್ವಲ್ಪ ಹೂವು ಅಂದರೆ ತುಂಬ ಹುಚ್ಚು, ಇವಾಗ ಎಲ್ಲ. ಸೊ ಆವಾಗ ನಾನೇನು ಮಾಡಿದೆ, ಅಕ್ಕಪಕ್ಕದ ಹೆಣ್ಮಕ್ಳ ಹತ್ರ ಹೆಂಗಸ್ರ ಹತ್ರ ಕೇಳಿ ಕನಕಾಂಬರ ಹೂಗಳದು ನಾನು 1-2 ಗಿಡಗಳನ್ನ ನಮ್ಮ ಮನೆ ಹತ್ರ ಹಾಕೊಂಡೆ. ಅದನ್ನು ಹಾಕ್ತಾನೆ ಹೇಗೆ ಅಂದರೆ ಸರ್, ಇಡೀ ಮನೆ ಸುತ್ತಲೂ ನಾನು ಗಿಡಗಳನ್ನ ಹಾಕೊಂಬಿಟ್ಟೆ.
ನಾನು ಸೆಕೆಂಡ್ ಪಿ ಯು ಇಂದ ಡಿಗ್ರಿವರೆಗೂ ನಾನು ಅದರಲ್ಲೇ ನನ್ನ ಸ್ವಂತದ ಹೂ ಕಟ್ಟಿ ಅದನ್ನು ಮಾರ್ಕೆಟ್ಗೆ ಹಾಕಿ ಅದರಲ್ಲೇ ಎಜುಕೇಷನ್ ಮಾಡಿದಂಥದ್ದು ಪಿ ಯು ಇಂದ ಡಿಗ್ರಿವರೆಗೆ. ಜೊತೆಗೆ ನಾವು ಆಗ್ತಾನೆ ಮನೆ ಕಟ್ಟಿದ್ವಿ, ತುಂಬ ತೊಂದರೆ ಇತ್ತು ಮನೆ ಕಡೆ. ನೋಡೋಕ್ಕೆ ದೊಡ್ಡ ಕುಟುಂಬ, ಬಟ್ ಮನೆ ಕಡೆ 3 ಜನ ಎಜುಕೇಷನ್ ಎಲ್ಲ ತೊಂದರೆ ಇತ್ತು, ಮನೆ ಕಟ್ಟಿ ತುಂಬ ಸಾಲ ಎಲ್ಲ ಇತ್ತು. ಆವಾಗ ನಮ್ಮ ಅಮ್ಮಂಗೆ ನನ್ನ ಖರ್ಚಿಗೂ ಕೂಡ ಅದನ್ನು ಕೊಡ್ತಾಯಿದ್ದೆ. ಈ ಥರ ಮಾಡಿ ಪಿ ಯುಯಿಂದ ಡಿಗ್ರಿವರೆಗೆ ಎಜುಕೇಷನ್ ಮಾಡಿದಾಗ ನನಗೆ ದುಡಿಮೆ ಫಲ ಏನು, ಅದು ಆತ್ಮತೃಪ್ತಿ ಏನು ಅಂತ ನನಗೆ ಚೈಲ್ಡ್ಹುಡ್ಡಲ್ಲೇ ಗೊತ್ತಾಯಿತು ಸರ್. ಹೈಸ್ಕೂಲ್ ಲೆವೆಲಲ್ಲಿ ನಾನು ಒಂದು ಏಜಲ್ಲಿ ಇದ್ದಾಗೆ ನನಗೆ ಗೊತ್ತಾದಾಗ ಫ್ಯೂಚರಲ್ಲಿ ನನ್ನ ಮದುವೆ ಆದಮೇಲೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಸೊ ಇದ್ದಾಗ ನಾವು ಸ್ವಂತ ನಮಗೇನು ಬೇಕು ಬೇಡಗಳನ್ನ ತಗೊಳ್ಳೋದಕ್ಕೆ, ಅಥವಾ ನಾವು ಇರುವಂಥ ಮಕ್ಳಿಗೆ ಏನಾದ್ರು ಬೇಕು ಬೇಡ ಅಂದ್ರೆ ಕೊಡ್ಸೋದಕ್ಕೂ ಗಂಡಂದಿರು ಅತ್ತೆ ಮಾವನ ಅವಲಂಬಿಸೋ ಅವಶ್ಯಕತೆ ಇರಲ್ಲ ಅಂತ ಅದು ನನಗೊಂದು ಮೈಂಡ್ ಸ್ಟಿಕ್ಕನ್ ಆಗಿಬಿಟ್ಟಿತ್ತು. ಅಲ್ಲಮ್ಮ ರಾಣಿ, ಓದುವಾಗಲೇ ಹೂವನ್ನು ಬೆಳೆದು ಅದನ್ನು ಕಟ್ಟಿ ಮಾರಿ ಬಂಡವಾಳ ಸಂಪಾದನೆ ಮಾಡಿದವ್ರು ನೀವು. ಯಜಮಾನ್ರ ಹತ್ರ 500 ರೂಪಾಯಿ ಕೇಳೋ ಪರಿಸ್ಥಿತಿ ಯಾಕೆ ಬಂತು ಅಂತ ಅಂದರೆ, ನಾನು ಎಜುಕೇಷನ್ ಮುಗೀತು ಸರ್. ಆವಾಗ ನಾನು ತಾಯಿ ಮನೆಯಿಂದ ಗಂಡನ ಮನೆಗೆ ಬಂದಾಗ ನಂದು ಆ್ಯಕ್ಟಿವಿಟೀಸ್ ಏನೂ ಇರಲಿಲ್ಲ. ಸೊ ಅಲ್ಲಿ ನನ್ನ ತಂದೆ ಮನೆಗೆ ಮುಗೀತು. ಅವ್ರು ಮತ್ತೆ ಹೋಗ್ತಾ ಹೋಗ್ತಾ ಹೈವೇ ರೋಡಲ್ಲಿತ್ತು, ಸ್ವಲ್ಪ ಅವರು ಕಾರ್ ಸೈಡ್ ಅದು ಇದು ಮಾಡೋಕ್ಕೆಲ್ಲ ಕಿತ್ತಾಕ್ಬಿಟ್ರು. ನಮ್ಮ ಮದುವೆ ಆದಮೇಲೆ ನೋಡ್ಕೊಳ್ಳೋರು ಯಾರಿಲ್ಲ ಅಂತ. ನನಗೆ ನೆಕ್ಸ್ಟ್ ತಾಯಿ ಮನೆ ಕಡೆ ಅವಲಂಬಿಸಿರೋ ಬದಲು ಇಲ್ಲಿ ಗಂಡನ ಹತ್ರ ನನಗೆ ಕೇಳಲೇಬೇಕಾಗಿತ್ತು. ಯಾಕೆ ನಾನು ಬೇರೆ ಏನು ಕೆಲಸ ಮಾಡದೇ ಇರೋದ್ರಿಂದ ಎಜುಕೇಷನ್ ಅಷ್ಟೇ ಕೈಯಲ್ಲಿತ್ತು, ಬೇರೆ ಏನು ನಾನು ದುಡಿಮೆ ಸ್ವಂತ ಉದ್ಯೋಗಗಳನ್ನ ಮಾಡ್ತಿರ್ಲಿಲ್ಲ. ಹಂಗಾಗಿ ನಾನು ಅವ್ರ ಹತ್ರ ಪ್ರಾರಂಭದಲ್ಲಿ ಇಸ್ಕೊಂಡಿದ್ದೆ. ಆಯಿತು, 500 ರೂಪಾಯಿ ಬಂಡವಾಳದಿಂದ ಶುರು ಮಾಡಿದ್ರಿ. ಈಗ ಎಷ್ಟು ಬಂಡವಾಳ ಮಾಡಿದಿರಿ ಸರ್? ಆಗ ನನ್ನ ಮೂಲ ಬಂದಿತ್ತು ಏನು ಗೃಹೋಪಯೋಗಿ ವಸ್ತುಗಳು ತಯಾರಿಕೆನಲ್ಲಿ ಬಂದಿತ್ತು. ಹೋಗ್ತಾ ಹೋಗ್ತಾ ಮೊಳಕೆ ಕಾಳು ನಾನು ಫಸ್ಟ್ ಫುಡ್ ಪ್ರೊಸೆಸಲ್ಲಿ ಸ್ಟಾರ್ಟ್ ಮಾಡಿದ್ದು. ಮೊಳಕೆ ಕಾಳನ್ನ ಮಾಡಿ ಮನೆಯಲ್ಲಿ ಪ್ಯಾಕಿಂಗ್ ಮಾಡಿ ಆಪ್ಕಾಮ್ಸ್ಗಳಿಗೆ ನಾನು ಹಾಕ್ತಾಯಿದ್ದೆ. ಸೊ ಅದರ ಫಸ್ಟ್ ಫುಡ್ ಪ್ರೊಸೆಸಲ್ಲಿ ಅದು ಸ್ಟಾರ್ಟ್ ಆಯಿತು. 500 ರೂಪಾಯಿ ಕೆಮಿಕಲ್ ಸ್ಟಾರ್ಟ್ ಆಗಿದ್ದು. ಹಾಗೇನೆ ಇದು ಕೂಡ ಪ್ರಾರಂಭದಲ್ಲಿ 1,000 ರೂಪಾಯಿ ಮೊಳಕೆ ಕಾಳಿಂದ. ಏನು ಮಾಡ್ತೀರಿ ಮೊಳಕೆ ಕಾಳು ಅಂದರೆ? ಸರ್, ಮೊಳಕೆ ಕಾಳು ಅಂದರೆ ಹೆಸರು ಕಾಳು, ಹುರುಳಿಕಾಳು ಮತ್ತು ಕಡಲೆಕಾಳನ್ನ ಬೇರೆ ಬೇರೆ ನೆನೆಸಿ ಅದನ್ನು ಮೊಳಕೆ ಬಂದು ಚಿಕ್ಕ ಮೊಳಕೆ ಬರುತ್ತಲ್ಲ, ಕುರುಮೊಳಕೆ ಅಂತೇಳಿ ನಮ್ಮ ಹಳ್ಳಿಲಿ ಕರಿತೀವಿ. ಚಿಕ್ಕ ಮೊಳಕೆ ಬಂದಾಗಲೇ ಅದನ್ನು ನಾವು ಈಗೆಲ್ಲ ಬುಟ್ಟಿಲಿ ಇಟ್ಕೊಂಡು ಮಾರ್ತಾರಲ್ಲ ಸರ್, ನಾವು ಸ್ವಲ್ಪ ಟ್ರೈನಿಂಗ್ ಎಲ್ಲ ಆಗಿ ಫುಡ್ ಪ್ರೊಸೆಸ್ ಬಗ್ಗೆ ನಮಗೆ ಟ್ರೈನಿಂಗ್ ಎಲ್ಲ ಆದದ್ರಿಂದ ಅದು ಹೈಜೆನಿಕ್ ಬಗ್ಗೆ ಅದು ನಮಗೆ ನಾಲೆಡ್ಜ್ ಇತ್ತು. ಆ ಕಾರಣಕ್ಕೆ ಅದನ್ನು ಪ್ಯಾಕಿಂಗ್ ಮಾಡಿದ್ವಿ. ಮತ್ತು ಎಲ್ಲ ಇವಾಗ ಮೊಳಕೆ ಕಾಳು ಅಂದರೆ ಎಲ್ಲ ಕೈಗೆ ಸಿಕ್ಕಿದ ಕಾಳೆಲ್ಲ ನಮ್ಮ ಹೆಣ್ಮಕ್ಳುಗಳು ಹಾಕೊಂಬಿಡ್ತಾರೆ, ಅದನ್ನು ಮೊಳಕೆ ಕಟ್ತಾರೆ. ಸೊ ಅದು ನಮಗೆ ಕೃಷಿ ಇಲಾಖೆ ಒಡನಾಟ, ಮಂಡ್ಯ ಕೃಷಿ ಇಲಾಖೆ ಒಡನಾಟ ಚೆನ್ನಾಗಿದ್ದಿದ್ದರಿಂದ ನಾವೇನು ಮಾಡಿದ್ವಿ, ಅದು ಎಲ್ಲ ನಾವು ಸ್ವಲ್ಪ ಸಿಟಿ ಲೆವೆಲಲ್ಲೂ ಯೋಚನೆ ಮಾಡಿ ಈ ಬೆರಕೆ ಕಾಳು ಅಥವಾ ಮಿಶ್ರಣ ಕಾಳುಗಳನ್ನ ಇಷ್ಟಪಡಲ್ಲ. ಅಫಿಷಿಯಲ್ ಲೆವೆಲಲ್ಲಿ ಸಪ್ರೇಟೇ ತಿನ್ನೋಕ್ಕೂ ಇಷ್ಟಪಡ್ತಾರೆ ಅಂತ ನಮಗೆ ಗೊತ್ತಾಯಿತು. ಗೊತ್ತಾದಾಗ ನಾವು ಬೇರೆ ಬೇರೆ ಕಾಳುಗಳನ್ನ ನೆನೆ ಹಾಕಿ ಬೇರೆ ಬೇರೆನೇ ಮೊಳಕೆ ಕಟ್ಟಿ ಅದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಬುಟ್ಟಿಲಿ ಮಾರೋದ್ರ ಬದಲು ಪ್ಯಾಕಿಂಗ್ ಮಾಡಿ, ರೋಡಲ್ಲಿ ಮಾರೋದ್ರ ಬದಲು ಆಪ್ಕಾಮ್ಸ್ಗಳನ್ನ ತೋಟಗಾರಿಕೆ ಇಲಾಖೆ ಮೂಲಕ ನಾವು ಆಪ್ಕಾಮ್ಸ್ಗೆ ಅದನ್ನು ನಾವು ಅಪ್ರೂವಲ್ ತಗೊಂಡು ಹಾಕ್ತಾಯಿದೆ ಸರ್. ಆ ಮೂಲಕ ಮೊಳಕೆ ಕಾಳುಗಳನ್ನ ಮಾಡಿದ್ದು. ಪ್ರೆಸೆಂಟ್ ಈಗ ಮೊಳಕೆ ಕಾಳಿಂದ ಸ್ಟಾರ್ಟ್ ಆಗಿದ್ದು ಫುಡ್ ಪ್ರೋಸೆಸ್ಸು ನನ್ನದೇನೆ ಪ್ರಾಡಕ್ಟ್ಸ್ಗಳು 33 ಪ್ರಾಡಕ್ಟ್ಗಳನ್ನ ನಾನು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಬ್ರಾಂಡೆಡ್ ಮಾಡಿದ್ದೀನಿ ಸರ್. ವಿ ಹೆಲ್ಪ್ ಅನ್ನುವಂಥ ಬ್ರಾಂಡೆಡ್ನಲ್ಲಿ ನನ್ನ ಮಾರ್ಕೆಟಿಂಗ್. ವಿ ಹೆಲ್ಪ್ ಅಂತೇಳಿ. ವಿ ಹೆಲ್ಪ್? ಹಾಂ ಸರ್. ಏನಾಗಂದ್ರೆ ವಿ ಹೆಲ್ಪ್ ಅಂದರೆ ನಂದು ಒಂದು ಸಂಸ್ಥೆ ಇದೆ ಸರ್. 11 ವರ್ಷಗಳಿಂದನೂ ಕೂಡ ನಂದು ಒಂದು ವಿ ಹೆಲ್ಪ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ ಅಂತೇಳಿ ಒಂದು ಸಂಸ್ಥೆನ ರಿಜಿಸ್ಟ್ರೇಷನ್ ಮಾಡಿ ನಾನು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ. ವಿ ಹೆಲ್ಪ್ ಅಂದರೆ ನಾವು ಸಹಾಯ ಮಾಡ್ತೀವಿ ಅಂತ? ಹಾಂ ಸರ್. ವಿ ಅಂದರೆ ಸರ್, ವಿ ವೆಜಿಟೇಬಲ್ ಪರ್ ವಿ ಅಂದರೆ ಸಹಾಯನ ನಾವು ಮಾಡಲ್ಲ, ನಾವು ನಿಮ್ಮನ್ನ ಟ್ರೈನ್ ಅಪ್ ಮಾಡ್ತೀವಿ ಅನ್ನೋದು ನಮ್ಮ ಸಂಸ್ಥೆ ಮೂಲ ಉದ್ದೇಶ. ವುಮೆನ್ ಎಂಪವರ್ಮೆಂಟ್ಗೆ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಳ್ಳೋಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಥವಾ ಮಾಹಿತಿ ಸಲಹೆಗಳನ್ನ ಕೊಡ್ತೀವಿ ಅಂತೇಳಿ. ಓಕೆ ಓಕೆ, ಆಯ್ತಮ್ಮ. ಅಂದ್ರೆ ನೀವು ಕೊನೆಗೂ ಹೇಳಲಿಲ್ಲ ಇವಾಗ ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ. ಅಲ್ಲಿಗೆ ಬರ್ತಾ ಇದೆ. ಇವಾಗ ನಾನು 33 ಪ್ರಾಡಕ್ಟ್ಗಳನ್ನ ಬ್ರಾಂಡೆಡ್ ಮಾಡಿ ಸಿರಿಧಾನ್ಯದ ಉತ್ಪನ್ನಗಳು ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ನಾನು ತಯಾರು ಮಾಡ್ತಾ ಇದ್ದೀನಿ. ಏನು 33 ಬ್ರ್ಯಾಂಡ್ಗಳು? 33 ಉತ್ಪನ್ನಗಳು ಯಾವ್ದ್ಯಾವುದು ಅಂದರೆ, ಸಿರಿಧಾನ್ಯದಿಂದ ನಾನು ಮಲ್ಟಿ ಮಿಲೆಟ್ಸ್ ನ್ಯೂಟ್ರಿಮಿಕ್ಸ್ ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ಮತ್ತು ರಾಗಿ ಮಾಲ್ಟನ್ನ ನಾನು ಮಾಡ್ತಾಯಿದ್ದೀನಿ. ಜೊತೆಗೆ ಕಾಂಡಿಮೆಂಟ್ಸ್ಗಳನ್ನ ಅದರಲ್ಲಿ ಮಾಡ್ತಾಯಿದ್ದೀನಿ. ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ ಮತ್ತು ಜಾಮೂನ್ ಮಿಕ್ಸ್ ಬರುತ್ತಲ್ಲ, ಅದೇ ಥರ ನಮ್ಮ ಸಿರಿಧಾನ್ಯದಿಂದನೂ ಕೂಡ ನಾನು ಮಿಲೆಟ್ ಜಾಮೂನ್ ಮಿಕ್ಸ್ ಕೂಡ ಮಾಡ್ತಾಯಿದ್ದೀನಿ.
ಸೊ ಆ ಥರ ಮಾಡುವಂಥದ್ದು. ಮತ್ತು ಸಿರಿಧಾನ್ಯದಿಂದ ವಿಧ ವಿಧವಾದಂಥ ಬೇರೆ ಬೇರೆ ಬಗೆ ಬಗೆಯ ಹಪ್ಳಗಳನ್ನ ಮಾಡ್ತಾಯಿದ್ದೀವಿ. ಪಾಲಕ್ ಹಪ್ಪಳ ಮಾಡ್ತಿದ್ದೀವಿ, ಟೊಮೊಟೊ ಹಪ್ಪಳಗಳನ್ನ ಮಾಡ್ತಿದ್ದೀವಿ, ಪುದೀನ ಹಪ್ಪಳ ಮಾಡ್ತೀವಿ. ಮತ್ತು ಇದರಲ್ಲಿ ನಾವು ಸ್ಪೈಸಿ ಹಪ್ಪಳನೂ ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ರಾಗಿ ಹಪ್ಪಳನೇ ಸಪ್ರೇಟ್ ಕೂಡ ಮಾಡ್ತಾಯಿದ್ದೀವಿ, ಉದ್ದಿನ ಹಪ್ಪಳನೂ ಕೂಡ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನಾವು ಮುಂದುವರೆದು ಸಾಂಬಾರು ಪುಡಿ ಮಾಡ್ತೀವಿ, ಪುಳಿಯೋಗರೆ ಮಿಕ್ಸ್ ಮಾಡ್ತಾಯಿದ್ದೀವಿ, ಮತ್ತು ಬಿಸಿಬೇಳೆಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರು, ಗರಂ ಮಸಾಲೆ, ಮಟನ್ ಮಸಾಲೆ, ಚಿಕನ್ ಮಸಾಲೆ ಪೌಡ್ರು ಮತ್ತು ರಸಮ್ ಪೌಡ್ರು ಇಷ್ಟನ್ನು ಮಾಡ್ತೀವಿ. ಜೊತೆಗೆ ನಾನು ರಾಗಿಯಿಂದ ಈಗ ಬನ್ಸಿ ರವೆ ಎಲ್ಲ ಬರುತ್ತಲ್ಲ ಸರ್, ಹಳ್ಳಿನಲ್ಲಿ ಅಥವಾ ಸಿಟಿನಲ್ಲಿ ಕೊಂಡ್ಕೊಂತಾರಲ್ಲ ಬನ್ಸಿ ರವೆ ಉಪ್ಪಿಟ್ಟು ಮಾಡೋದಕ್ಕೆಲ್ಲ, ಅದನ್ನು ನಾವು ರಾಗಿಯಿಂದ ರವೆ ಮಾಡ್ತಾಯಿದ್ದೀನಿ. ಜೊತೆಗೆ ರವೆ ಇಡ್ಲಿ ಮಿಕ್ಸು ರವೆಯಿಂದ ಮಾಡ್ತಾರೆ, ನಾವು ರಾಗಿ ರವೆ ಇಡ್ಲಿ ಮಿಕ್ಸು ನಂದು ಬ್ರಾಂಡೆಡ್ ಮಾಡಿದ್ದೀನಿ ಸರ್, ಇದಿದೆ. ಜೊತೆಗೆ ನಮ್ಮದು ರಾಗಿ ಹಿಟ್ಟನ್ನು ಕೂಡ ನಾನು ಬ್ರಾಂಡೆಡ್ ಮಾಡಿದ್ದೀನಿ. ಮತ್ತು ಗೋಧಿ ಹಿಟ್ಟು, ಗೋಧಿ ನಾವು ಬೆಳೆಯಲ್ಲ, ಬೇರೆ ಕಡೆಯಿಂದ ಗೋಧಿ ಕೊಂಡ್ಕೊಂಡು ಅದನ್ನು ತೊಳೆದು ಒಣಗಿಸಿ ಎಲ್ಲ ಮಾಡಿ ಅದನ್ನು ಗೋಧಿ ಹಿಟ್ಟು ಮಾಡಿ ಚಪಾತಿ ಹಿಟ್ಟೆಲ್ಲ ಅದನ್ನು ಮಾಡ್ತಾಯಿದ್ದೀವಿ. ಈಗ ಹೊಸದಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಚಕ್ಲಿ ಕೋಡ್ಬಳೆ ಹಿಟ್ಟನ್ನು ಜಸ್ಟ್ ಮಿಕ್ಸು ಅವ್ರು ನೀರು ಹಾಕೊಂಡು ಕಲಿಸ್ಕೋಬೇಕು, ಈ ಥರದ್ದೊಂದನ್ನು ನಾನು 3 ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡೋದಕ್ಕೆ ಅದು ಸಿದ್ಧತೆಗಳು ಆಗಿದೆ ಸರ್. ಈ ಥರ ನಮ್ಮ ಪ್ರಾಡಕ್ಟ್ಗಳನ್ನ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ನಾನು ಕೆಮಿಕಲ್ ಫ್ರೀ ಬೆಲ್ಲ ಅಥವಾ ಜಾಗರಿಯಿಂದ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ಗಳನ್ನ ಕೂಡ ನಾನು ಮಾಡ್ತಾಯಿದ್ದೀನಿ. ಹೋಳಿಗೆ ಮಾಡ್ತಾಯಿದ್ದೀನಿ ಸರ್. ನಾನು ಹೋಳಿಗೆ ಮಾಡಿ ಬೇಕ್ರಿಗಳಿಗೆ ನಾವು ಸಪ್ಲೈ ಕೊಡ್ತಾಯಿದ್ದೀನಿ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಮತ್ತು ಜಾಮೂನು, ಅದರಲ್ಲಿ ಮಿಕ್ಸರ್ ಕೂಡ ನಾವು ಮಾಡ್ತೀವಿ. ಮತ್ತು ಲಡ್ಡು ಮಾಡ್ತೀವಿ ಸರ್. ನಾವು ಬೆಲ್ಲ ಮತ್ತು ರಾಗಿ ನಮ್ಮ ಮಾಲ್ಟ್ ಪೌಡ್ರನ್ನ ಬಳಸಿ ರಾಗಿ ಲಡ್ಡು ಅಂತೇಳಿ ನಾವು ಬೇಸನ್ ಲಡ್ಡುನ ಮಾಡ್ತೀವಿ. ಅದು ಕೂಡ ತುಂಬ ಟೇಸ್ಟ್ ಇರುತ್ತೆ. ಹೆಚ್ಚು ನಮ್ಮ ಕೃಷಿ ಇಲಾಖೆನಲ್ಲೂ ನಾವು ಮೀಟಿಂಗ್ಗಳಿಗೆಲ್ಲ ಸಪ್ಲೈ ಕೊಡ್ತೀವಿ. ಮತ್ತು ವಸ್ತು ಪ್ರದರ್ಶನ ಮಾರಾಟ ಮೇಳಗಳಾಗ್ತಿರುತ್ತೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದು ಮತ್ತು ನಬಾರ್ಡಿಂದ ಕೆಲವೊಂದು ಎಕ್ಸಿಬಿಷನ್ಗಳು ಕಂಡಕ್ಟ್ ಆದಾಗ ಅದ್ರ ಕೊಲಾಬ್ರೇಷನಲ್ಲಿ ನಾವು ಭಾಗವಹಿಸ್ತೀವಿ. 500 ರೂಪಾಯಿ ಎಷ್ಟು ಬೆಳೀತಮ್ಮ ಇಲ್ಲಿಗೆ ಸರ್? ಇವಾಗ ಪ್ರೆಸೆಂಟ್ ನಾನು PMFME ಅಂತೇಳಿ ಒಂದು ಯೋಜನೆ ಇದೆ, ಆಹಾರ ಭದ್ರತಾ ಯೋಜನೆ ಅಡಿನಲ್ಲಿ ಒಂದು ನಾನು ಸಾಲ ಮಾಡಿ, ಬ್ಯಾಂಕಿಂದ ಸಾಲ ಮಾಡಿ 40 ಲಕ್ಷ ಲೋನನ್ನು ಮಾಡಿ ಈ ಫುಡ್ ಫ್ಯಾಕ್ಟ್ರಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಆಗ ನಾವು ಸಣ್ಣ ಬೇರೆಯವ್ರದ್ದು ಮಿಷಿನರಿಗಳನ್ನೆಲ್ಲ ಬೇರೆ ಫ್ಲೋರ್ ಮಿಲ್ಗೆಲ್ಲ ಹೋಗ್ತಾಯಿದ್ವಿ. ನಮಗೆ ಬೇಕಾದಂಥ ರಿಸಲ್ಟು ಆ ಪ್ರಾಡಕ್ಟಿಂದ ನಮಗೆ ಸಿಗ್ತಾ ಇರಲಿಲ್ಲ ಸರ್. ಅದಕ್ಕೆ ಎಲ್ಲ ಯಂತ್ರೋಪಕರಣಗಳನ್ನ ನಾವೇ ಅಳವಡಿಸ್ಕೊಂಡಿದ್ದೀವಿ ಸರ್. ಇವಾಗ ಡಬಲ್ ಹೆಡ್ ಪಲ್ವರೈಸನ್ನ ನಾನು ಹಾಕಿದ್ದೀನಿ, ಟೀ ಸ್ಟೋನರ್ನ ನಾನು ಹಾಕಿದ್ದೀನಿ. ಜೊತೆಗೆ ಫ್ಲೋರ್ ಮಿಲ್ಲಿನ ಆಗಿನ ಕಾಲದ್ದು ಸ್ಟೋನ್ದು ಬರ್ತಿತ್ತಲ್ಲ, ಅದು ನಮ್ಮದೇನು ಪ್ರೋಟೀನ್ಸ್ ಹಾಳಾಗೋದು ಬೇಡ ಅಂಥೇಳಿ ನಾನು ಆಗಿನ ಕಾಲದ್ದು ರಾಗಿ ಮಿಲ್ಲನ್ನು ಹಾಕೊಂಡಿದ್ದೀನಿ, ಫ್ಲೋರ್ ಮಿಲ್ಲು. ಜೊತೆಗೆ 2 ದೊಡ್ಡದು ಆಯಲ್ 20 kg ಒಟ್ಟಿಗೆ ನಾವು ಆಯಲ್ ಮಾಡುವಂಥದ್ದು, ತೆಂಗಿನ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ತಯಾರು ಮಾಡ್ತೀವಿ. ಆಯಲ್ ಮಿಷಿನ್ಗಳನ್ನೂ ಕೂಡ ನಾನು ಹಾಕೊಂಡಿದ್ದೀನಿ ಸರ್. ಇವೆಲ್ಲನೂ ಬ್ರಾಂಡೆಡ್ ಮಾಡಿ ಮಾರ್ಕೆಟಿಂಗ್. 40 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀರಿ ಸರ್? ಬ್ಯಾಂಕಿಂದ ಸಾಲ ಮಾಡಿದ್ದೀವಿ. ಜೊತೆಗೆ ನಾನು ಟ್ರಾನ್ಸ್ಪೋರ್ಟಿಂಗ್ಗೆ ಬೇರೆಯವ್ರನ್ನ ನಾವು ಅವಲಂಬಿಸ್ತಾ ಇದ್ವಿ. ಇನ್ ಟೈಮ್ಗೆ ನಾವು ಸರಬರಾಜು ಮಾಡೋಕ್ಕೆ ಆಗ್ತಿರಲಿಲ್ಲ ನಮ್ಮ ಪ್ರಾಡಕ್ಟ್ಗಳನ್ನ. ಕಾರ್ನ ಪರ್ಚೇಸ್ ಮಾಡಿ ಆಗಾಗ ನಾವೆಲ್ಲಿ ಆರ್ಡ್ರ್ ಕೊಡ್ತಾರೆ, ಹೊಸದಾಗಿ ಮಾರ್ಕೆಟಿಂಗ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲದಂತೆ ನಾವೇ ಮಾರ್ಕೆಟಿಂಗ್ ಮಾಡ್ತಿರೋದ್ರಿಂದ ಒಂದು ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ ಕೂಡ ಇಟ್ಕೊಂಡಿದ್ದೀವಿ ಸರ್. ಅದರಲ್ಲಿ ನಾವು ಸಪ್ಲೈ ಕೊಡ್ತೀವಿ. ಡ್ರೈವಿಂಗ್ ಕಲಿಬೇಕಿನ್ನ ಡ್ರೈವಿಂಗ್ ಕಲಿಯೋ ನಿಟ್ಟಲ್ಲಿದ್ದೀನಿ. ಬೇರೆ ಡ್ರೈವರ್ ಅವಲಂಬಿತ ಮಾಡ್ಕೊಂಡು ನಮ್ಮ ರಿಲೇಟಿವ್ ಹುಡುಗರು ಬರ್ತಾರೆ, ಅವ್ರ ಜೊತೆಗೆ ನಾನು ಹೋಗಿ ನಮ್ಮ ಎಲ್ಲ ಪ್ರಾಡಕ್ಟ್ಗಳು ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ. ನೀವ್ಯಾಕೆ ಡ್ರೈವಿಂಗ್ ಕಲಿಬೇಕು? ಅದ್ರದ್ದು ನಮ್ಗೆ ಹಣ ಸೇವ್ ಆಗುತ್ತಲ್ಲ ಸರ್. ಬೇರೆಯವ್ರ ಮೇಲೆ ಅದರಲ್ಲೂ ನಾವು ಅವಲಂಬಿತ ಆಗಬಾರ್ದಲ್ಲ. ಸೊ ಅದನ್ನು ಇಂಟೆನ್ಷನ್ ಇಟ್ಕೊಂಡು ತಗೊಂಡಿದ್ದೆ ನಾವೇ ಕಲಿಬೇಕು. ಮತ್ತು ಬೇರೆಯವ್ರ ಮೇಲೆ ಅಷ್ಟೊತ್ತು ಅಂತ ಹೋಗಬೇಕು ಅಂದಾಗ ಅವ್ರನ್ನ ಬರೋವರೆಗೂ ನಾವು ಕಾಯಬೇಕು. ಎಷ್ಟೊಂದು ಸಾರಿ ನಾವು ಇನ್ ಟೈಮ್ಗೆ ಒಂದು 5-10 ನಿಮಿಷ ವೇಟಿಂಗ್ ಲಿಸ್ಟಲ್ಲಿದ್ದರೂ ಲೇಟ್ ಆದರೆ ಮೀಟಿಂಗ್ಗಳಲ್ಲಿ ಟೀ ಬ್ರೇಕ್ಗಳಾಗೋಗ್ಬಿಡುತ್ತೆ, ಲಂಚ್ ಬ್ರೇಕ್ ಮುಗಿದೋಗುತ್ತೆ. ಆವಾಗ ಅಧಿಕಾರಿಗಳ ಹತ್ರ ನಾವು ಮುಖ ಚಿಕ್ಕದು ಮಾಡೋದ್ರ ಬದಲು ಅವ್ರಿಗೂ ಇನ್ ಟೈಮ್ ತಲುಪಿಸ್ತಿದ್ದಾಗ ಬೇಜಾರಾಗುತ್ತೆ. ವಾರ್ಷಿಕವಾಗಿ ಎಷ್ಟು ವಹಿವಾಟು ಮಾಡ್ತಾ ಇದ್ದೀರಿ ಸರ್? ಈ ಸರಿ ನಮ್ಮದು ಆಡಿಟ್ ರಿಪೋರ್ಟ್ನಲ್ಲಿ ನಾವು ಇದೀಗ 1 ವರ್ಷ ಆಯಿತು ಸರ್, ನಾವಿದು ಕಮರ್ಷಿಯಲ್ ಫ್ಯಾಕ್ಟ್ರಿ ಎಲ್ಲ ಮಾಡಿ. ಈ ಸರಿ ನಮ್ಮದು 12.5 ಲಕ್ಷ ಟರ್ನ್ ಓವರ್ ಆಗಿದೆ ಸರ್. ಎಲ್ಲಿ 500 ರೂಪಾಯಿ, ಎಲ್ಲಿ 12.5 ಲಕ್ಷ? ಅಂದರೆ ಸ್ಟಾರ್ಟಪ್ಪಲ್ಲಿ ಈಗ ಇದ್ದೀವಿ ಸರ್. ಪ್ಲಾನ್ಸ್ಗಳು ಇನ್ನೂ ಸ್ವಲ್ಪ ನಾವು ಎಕ್ಸ್ಟೆಂಡ್ ಮಾಡಬೇಕಿದೆ, ಮಾರ್ಕೆಟಿಂಗ್ ಎಲ್ಲ ಪ್ಲಾನ್ಸ್ಗಳೆಲ್ಲ ಆಗಿದೆ. ಈಗ ಒಂದು ನಮಗೆ 2 ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ನಮ್ಮದು ಮಿಲೆಟ್ ಪ್ರಾಡಕ್ಟ್ಸ್ಗಳಿಗೆ ಆರ್ಡ್ರ್ಗಳು ಸಿಕ್ಕಿದೆ. ಮತ್ತು ಒಂದು ಲಾರ್ಜ್ ಸ್ಕೇಲ್ನಲ್ಲಿ ನಂದು 11 ಪ್ರಾಡಕ್ಟ್ಗಳು ಪ್ರತಿ ತಿಂಗಳು 10ನಲ್ಲಿ ಹೋಗೋದಕ್ಕೆ ಒಂದು ಈಗ ಅಗ್ರಿಮೆಂಟ್ ಆಗೋದಕ್ಕೆ ಮಾತುಕತೆ ಆಗ್ತಿದೆ. ಪ್ರಾಡಕ್ಟ್ ಎಲ್ಲ ಓಕೆ ಆಗಿದೆ. ಮತ್ತು ಫ್ಲಿಪ್ಕಾರ್ಟು ಅಮೆಜಾನ್ಗೂ ಪ್ರಾಡಕ್ಟ್ ಕಳಿಸಿದ್ದೆ, ಅಲ್ಲೂ ಕೂಡ ಆಗಿದೆ. ಅವ್ರಿಗೆ ಒಂದು ಸಿಟ್ಟಿಂಗ್ ಮೀಟಿಂಗ್ ಕೊಡೋದಕ್ಕೂ ಕೂಡ ಕರೆದಿದ್ದಾರೆ ಸರ್. ಗೊತ್ತಾಗ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದೀರಿ ರಾಣಿ ಚಂದ್ರಶೇಖರ್ ಅವರು. ಆಗಬೇಕಲ್ಲ ಸರ್, ಸ್ಟೆಪ್ ಇವಾಗ ಮಾಡ್ತಾನೆ ಹೇಳ್ಕೊಡೋ ಸಂಪನ್ಮೂಲ ವ್ಯಕ್ತಿ. ಅದೇ ಹೇಳ್ಕೊಡ್ತಾನೆ ನಮ್ಮ ಸಂಸ್ಥೆ ಮೂಲ ಧ್ಯೇಯ ಮಹಿಳಾ ಸಬಲೀಕರಣ. ಬರೀ ನಾವು ಮೈಕ್ ಮುಂದೆ ನಿಂತ್ಕೊಂಡು ಹೇಳಿದ್ರೆ ಅಥವಾ ಪಾಠ ಮಾಡಿದ್ರೆ ಲಕ್ಷಾಂತರ ಮಹಿಳೆಯರ ಎದುರುಗಡೆ ಅದು
ಏನೂ ಇದಿರಲ್ಲ. ನಾವು ಅಳವಡಿಸ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಅದಕ್ಕೊಂದು ಗೌರವ ಇರುತ್ತೆ ಅಂತೇಳಿ ಈ ನಿಟ್ಟಲ್ಲಿ ನಾವು ನಮ್ಮ ಸಂಸ್ಥೆನ ತಗೊಂಡೋಗ್ಬೇಕು ಅಂತೇಳಿ ಒಂದು ಸ್ಟೆಪ್ ಮುಂದೆ ಹೋದ್ವಿ ಅಷ್ಟೇ. ಆಯಿತು ರಾಣಿ ಅವರೇ, ಈಗ ಸಂಸ್ಥೆ ಅಂದಾಗ ರಾಣಿ ಒಬ್ಬರೇ ಇರಲ್ಲ. ಹಾಂ ಸರ್. ಯಾರ್ಯಾರೆಲ್ಲ ಇದ್ದೀರಿ ಸರ್? ನಮ್ಮ ಸಂಸ್ಥೆಯಲ್ಲಿ ನನ್ನ ಸ್ನೇಹಿತ ವರ್ಗದವರು ಅಲ್ಲಿ ಇದ್ದಾರೆ. ಅಂದರೆ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಒಬ್ಬರು ರೂರಲ್ ಡೆವಲಪ್ಮೆಂಟ್ ಕೋರ್ಸ್ ಮಾಡಿ ನಂತರನೇ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಿರೋರು ಇದ್ದಾರೆ. ಅಡ್ವೊಕೇಟ್ ಕೂಡ ಒಬ್ಬರು ಇದ್ದಾರೆ ಲೀಗಲ್ ಅಡ್ವೈಸರ್ ಆಗಿ. ಇನ್ನು ಉಳಿದಂಥವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಡಿಗ್ರಿ ಡಬಲ್ ಡಿಗ್ರಿ ಮಾಡಿ ಅನುಭವ ಇರುವಂಥ ಅನುಭವಿಗಳನ್ನ ತಗೊಂಡಿದ್ದೀವಿ. ನಮ್ಮ ಕಮಿಟಿ ಪೂರ್ಣ ಮಹಿಳೆಯರದೇ, ಪೂರ್ಣ ಪ್ರಮಾಣದಲ್ಲಿ ಎಲೆಕ್ಟೆಡ್ ಕಮಿಟಿದು ಮಹಿಳೆಯರದೇ ಇದೆ. ಮೊದಲಿಗೆ ನಾವು ಮಹಿಳೆಯರು ಪುರುಷರು ಒಟ್ಟೊಟ್ಟಿಗೆ ಇದ್ವಿ. ಈಗ ಯಾಕೋ ಅದು ನನಗೆ ಸಪ್ರೇಟ್ ಮಾಡಬೇಕು, ಅವ್ರು ಇನ್ ಟೈಮ್ ಮೀಟಿಂಗ್ಗಳು ಬರೋದಿಲ್ಲ, ಮತ್ತು ನಾವು ಹೇಳೋದು ಅವ್ರಿಗೆ ಅರ್ಥ ಆಗೋಲ್ಲ, ಹಾಗೆಲ್ಲ ಇದ್ದಾಗ ಸಮಸ್ಯೆ ಆಗುತ್ತೆ ಅಂದರೆ ಪೂರ್ಣ ಪ್ರಮಾಣದ ಬೋಲ್ಡ್ ಇದು ಮಹಿಳೆಯರದೇ ಆಗಿದೆ ಸರ್. ಏನಾದರೂ ಅಡ್ವಾಂಟೇಜ್ ಆಗಿದೆಯಾ ಪೂರ್ಣ ಮಹಿಳೆಯರೇ ಇರೋದ್ರಿಂದ? ಸರ್, ಮಹಿಳೆಯರೇ ಇರೋದ್ರಿಂದ ಒಂದು ಏನಂದರೆ ನನ್ನ ಯೋಚನಾ ಲಹರಿ ಅವರ ಯೋಚನಾ ಲಹರಿ ಒಂದೇ ರೀತಿ ಇರುತ್ತೆ. ಮತ್ತು ನಾವು ವಸ್ತು ಪ್ರದರ್ಶನ ಇದಕ್ಕೆಲ್ಲ ಹೋದಾಗ ನನಗೆ ಮಾರಲ್ ಸಪೋರ್ಟ್ ಸಿಗುತ್ತೆ, ನಮ್ಮ ಫ್ಯಾಕ್ಟ್ರಿಗೂ ಕೂಡ ಅವ್ರು ಮಾರಲ್ ಸಪೋರ್ಟ್ ಕೊಡ್ತಾರೆ. ಸೊ ನಾವು ಮಾರ್ಕೆಟಿಂಗ್ ಹೋದಾಗ ಅವ್ರ ಕಡೆಯಿಂದನೂ ನನಗೆ ಮಾರ್ಕೆಟಿಂಗ್ ಆಗ್ತಾಯಿದೆ. ಓಕೆ. ಈಗ ದುಡಿಯೋರು ಎಷ್ಟು ಜನ ಇದ್ದಾರೆ ನಿಮ್ಮ? ಸರ್, ನಮ್ಮ ಫ್ಯಾಕ್ಟ್ರಿನಲ್ಲಿ ಫುಡ್ ಪ್ರೊಸೆಸ್ ಯೂನಿಟ್ನಲ್ಲಿ 8 ಜನ ಮಹಿಳೆಯರು ನಮ್ಮ ಗ್ರಾಮೀಣ ಭಾಗದವರೇ ನಮ್ಮ ಸಂಘದ ಮೆಂಬರ್ಸ್ ಕಡೆನೇ ಬರ್ತಿದ್ದಾರೆ. ನಮ್ಮ ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಇವತ್ತು ನಾವು 6 ಜನ ಇರ್ತಾರೆ, ಒಂದೊಂದು ಸಲ 10 ಜನ ಇರ್ತಾರೆ. ಡಿಪೆಂಡ್ ಅಪಾನ್ ನೀಡ್ ಪ್ರಾಡಕ್ಟ್ಸ್ ಹೇಗಿರುತ್ತೋ ಮ್ಯಾನುಫ್ಯಾಕ್ಚರ್ ಆ ಥರ ಇರ್ತಾರೆ. ಅವರು ಮಹಿಳೆಯರೇನಾ? ಇಲ್ಲ ಸರ್, ಆ ಫ್ಯಾಕ್ಟ್ರಿನಲ್ಲಿ ಅದು ಸ್ವಲ್ಪ ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೆ, ಪುರುಷರೇ ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಓಕೆ. ಹೆಚ್ಚು ಕಡಿಮೆ ಒಂದು 20-25 ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಿ? ಹೆಚ್ಚು ಕಡಿಮೆ 18-20 ಜನ ಕೆಲಸ ಮಾಡ್ತಾರೆ ಸರ್. ಜೊತೆಗೆ ನಾನು ಮಾಡೋದ್ರ ಜೊತೆಗೆ ಇವತ್ತು ನನ್ನ ಮಗ ಮತ್ತು ನನ್ನ ಯಜಮಾನರು ಕೂಡ ಬಿಸ್ನೆಸ್ ಫೀಲ್ಡಲ್ಲಿದ್ದಾರೆ. ನನ್ನ ಮಗನೂ ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಕಳಿಸ್ದೆ, ಅವನು ಕೂಡ ಅದೇ ಬಿಸ್ನೆಸ್ನ, ನಮ್ಮ ಕೆಮಿಕಲ್ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಿದ್ದಾನೆ. ನನ್ನ ಹೆಸರಲ್ಲಿ ಇದ್ದಿದ್ದ ಬಿಸ್ನೆಸ್ನ ನನ್ನ ಮಗನ ಹೆಸರಿಗೆ GST ಎಲ್ಲ ಟ್ರಾನ್ಸ್ಫರ್ ಕೊಟ್ಟು ಈಗ ಅವನು ಕೂಡ ಎಜುಕೇಷನ್ ಮುಗಿಸಿ ಅದನ್ನು ಮಾಡ್ತಿದ್ದಾನೆ. ಈಗೇನಂತಾರೆ ನಿಮ್ಮ ಮನೆಯವರೆಲ್ಲ? ಖುಷಿಯಾಗಿದ್ದಾರೆ ಸರ್, ಈಗ ಖುಷಿಯಾಗಿದ್ದಾರೆ. ಸಪೋರ್ಟ್ ಅವಾಗ ಇದು 500 ರೂಪಾಯಿ ಕೊಟ್ಬಿಟ್ರೆ ವೇಸ್ಟ್ ಆಗುತ್ತೆ, ಲಾಸ್ ಮಾಡ್ತಾಳೆ ಅಂತಿದ್ದವ್ರು ಇವಾಗ ಅವರು ನಂದೆಲ್ಲ A to Z ಇವಾಗ ನಾನು ಏನೆಲ್ಲ ಮಾಡಿದ್ದೀನೋ ಒಂದಷ್ಟು ಸಾಧನೆಗಳು ಅಥವಾ ಹೆಜ್ಜೆ ಗುರುತುಗಳು ಅವರೆಲ್ಲ ಶ್ರಮದಿಂದೇನೂ ನನ್ನ ತಾಯಿ ಇದ್ದಾರೆ, ನನ್ನ ಹಸ್ಬೆಂಡ್ ಇದ್ದಾರೆ, ನನ್ನ ಮಗ ತುಂಬ ತ್ಯಾಗಗಳು. ಅಂದರೆ ತಾಯಿಯಾಗಿ ಇನ್ ಟೈಮ್ಗೆ ಒಂದು ಚಿಕ್ಕ ಮಗು ಇದ್ದಾಗ ನೋಡ್ಕೊಳಕ್ಕಾಗದೇ ಇರೋದು ಇದೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ನಾನು ತರಬೇತಿಗಳನ್ನ 15 ದಿವಸ ವಾರ ಹಿಂಗೆ ಹೋಗ್ತಿರೋದ್ರಿಂದ ಫ್ಯಾಮಿಲಿ ತುಂಬ ಕಳ್ಕೊಂಡಿದೆ, ಬಟ್ ಸಮಾಜಕ್ಕೆ ತುಂಬ ಕೊಟ್ಟಿದ್ದೀನಿ. ಓಕೆ ರಾಣಿ ಅವರೇ, ಈಗ ಈ ಸಾಧನೆಗಳೇನಿದೆ ಇವೆಲ್ಲ ಬಹಳ ಸುಲಭವಾಗಿ ಬಂದಿರಲ್ಲ ನಿಮ್ಮ ಜೀವನದಲ್ಲಿ ಅಲ್ವೇ? ಸಾಕಷ್ಟು ಸವಾಲುಗಳನ್ನು ಎದುರಿಸಿರ್ತೀರಿ. ಈಗ 4 ವರ್ಷ ಸೈಕಲ್ ತುಳಿದಿರೋದು ಸರ್ ಈ ಫೀಲ್ಡಲ್ಲಿ. ಆಯ್ತಮ್ಮ. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಈಗ ಒಬ್ಬ ಮಹಿಳೆ, ವಿಶೇಷವಾಗಿ ಗ್ರಾಮೀಣ ಮಹಿಳೆ ಉದ್ಯಮಿ ಆಗಬೇಕು ಅನ್ನೋದು ಎಲ್ಲರ ಆಶಯ. ಆದರೆ ಸಾಕಷ್ಟು ಸವಾಲುಗಳಿರ್ತವೆ. ಈಗ ನಿಮ್ಮ ಪ್ರಕಾರ ಒಬ್ಬ ಗ್ರಾಮೀಣ ಮಹಿಳೆ ಯಾಕೆ ಉದ್ಯಮಿ ಆಗಬೇಕು, ಯಾವ ರೀತಿ ಸವಾಲುಗಳನ್ನು ಎದುರಿಸಬೇಕು, ಮತ್ತು ಉದ್ಯಮಿ ಆದಮೇಲೆ ಯಾವ ರೀತಿ ಇರಬೇಕು? ಸರ್, ಮೊದಲನೇ ಪ್ರಶ್ನೆ, ಯಾಕೆ ಅವಳು ಉದ್ಯಮಿ ಆಗಬೇಕು ಅಂದರೆ ಡಿಪೆಂಡ್ ಅಪಾನ್ ಕುಟುಂಬದ ಮೇಲೆ ಡಿಪೆಂಡ್ ಆಗದೆ ಇರಲಿ, ಬೇರೆಯವ್ರನ್ನ ಅವಲಂಬಿತ ಆಗದೆ ಅವರ ಬೇಕು ಬೇಡಗಳನ್ನ ಅವರು ಪೂರೈಸ್ಕೊಳ್ಳೋಕ್ಕೆ. ಜೊತೆಗೆ ಈಗೆಲ್ಲವೂ ನಾವು ನೋಡ್ತಾ ಇದ್ದೀವಿ, ಸ್ವಸಹಾಯ ಸಂಘದ ಕಾನ್ಸೆಪ್ಟಲ್ಲಿ ನಾವೆಲ್ಲ ಪ್ರತಿ ಹೆಣ್ಮಕ್ಳು ಕೂಡ ಸರ್ಕಾರದ ಒಟ್ಟೊಟ್ಟಿಗೆ ಹೆಜ್ಜೆ ಆಗ್ತಾಯಿದ್ದೀವಿ. ನಮ್ಮ ಉಳಿತಾಯದ ಹಣ ಕಟ್ಟೋದಕ್ಕಾದ್ರೂ ನಾವು ಸ್ವಾವಲಂಬಿಗಳಾಗಬೇಕು, ಅಥವಾ ನಮ್ಮ ಬೇಕು ಬೇಡಗಳನ್ನ ಪೂರೈಸ್ಕೊಳ್ಳೋದಕ್ಕಾದ್ರೂ ನಾವು ಸ್ವಾವಲಂಬಿಗಳಾಗಬೇಕು.
ಆತ್ಮಾಭಿಮಾನಕ್ಕಾರು ಸ್ವಾಭಿಮಾನಿಗಳಾಗೋದಕ್ಕಾರು ಸ್ವಾವಲಂಬಿಗಳಾಗಬೇಕು. ಸರ್ಕಾರದ ಚಿಂತನೆ ಏನಿತ್ತು ಮೊದಲಿಗೆ, ಪ್ರತಿ ಮಹಿಳೆಯರು ಕೂಡ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತೇಳಿ ಇದ್ದಂಥದ್ದು, 2000ನೇ ಇಸ್ವಿನಲ್ಲಿ ಇದ್ದಂಥದ್ದು. ಈಗ ಸರ್ಕಾರ ಏನು ಮಾಡ್ತೀವಿ, ಇಷ್ಟೆಲ್ಲ ಯೋಜನೆಗಳನ್ನ ಹಿಂದಿಂದೆ ತರ್ತಿರೋ ಮೂಲ ಉದ್ದೇಶನೇ ಪ್ರತಿ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ, ಸ್ವಲ್ಪ ಅವರು ಸ್ವಾವಲಂಬನೆಯತ್ತ ಬರಲಿ ಅಂತಲೇ ಈ ಯೋಜನೆಗಳನ್ನೆಲ್ಲ ತರ್ತಿರುವಂಥದ್ದು. ಸ್ವಾವಲಂಬಿಗಳಾದಾಗ ಈ ನಿಟ್ಟಲ್ಲಿ ಅವ್ರು ಗಟ್ಟಿಯಾಗಿ ನೆಲೆ ಉರ್ತಾರೆ. ಒಂದು, ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಒಬ್ಬ ಮಹಿಳೆಯರನ್ನ ನೋಡೋ ದೃಷ್ಟಿಕೋನಕ್ಕೂ, ನಾವು ಸ್ವಾವಲಂಬಿಗಳಾಗಿ ನೆಲೆ ಉರಿದಾಗ ನಮ್ಮನ್ನು ಕುಟುಂಬ ನೋಡೋದಕ್ಕೂ ಸಮಾಜ ನೋಡೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸಗಳನ್ನ ನಾನು ನೋಡಿದ್ದೀನಿ. ತುಂಬ ಜನಗಳ ಮಹಿಳೆಯರು ನಾವು ತರಬೇತಿಗಳು ಕೊಟ್ಟಾಗ ಅವ್ರ ನೋವುಗಳನ್ನ ಹೇಳ್ಕೊಂಡಾಗ ಕಣ್ಣಾರ ಕಂಡಿದ್ದೀವಿ, ಕಿವಿಯಾರ ಕೇಳಿದ್ದೀವಿ ಸರ್. ಈ ಕಾರಣಕ್ಕೆ ಅವ್ರು ಸ್ವಾವಲಂಬಿಗಳಾಗಬೇಕು. ಎರಡನೇದು, ಯಾಕೆ ಆಗಲೇಬೇಕು ಅನ್ನುವಂಥದ್ದಕ್ಕೆ ಉತ್ತರ ಏನು ಅಂದರೆ, ಈಗಿನ ದಿನಗಳಲ್ಲಿ ಆಗ್ತಿರುವಂಥ ದುಬಾರಿ ಬೆಲೆ, ವಸ್ತುಗಳ ಮೇಲೆ ಏರ್ತಿರುವಂಥ ಬೆಲೆಗಳು ದುಬಾರಿ ಆಗ್ತಿರೋದ್ರಿಂದ ಒಬ್ಬ ಕುಟುಂಬ ನಿರ್ವಹಣೆಯಲ್ಲಿ ಮನೆ ಯಾರು ಮುಖ್ಯಸ್ಥರಿರ್ತಾರೆ ಅಥವಾ ಇರೋ ಆಸ್ತಿನಲ್ಲಿ ಅದೇ ದುಡಿಮೆ ನಂಬ್ಕೊಂಡು ಹೋದರೆ ಇರೋದನ್ನ ಕರಗಿಸ್ತಾನೆ ಹೋಗ್ಬೇಕಾಗುತ್ತೆ ಸರ್, ಗಳಿಸೋದಕ್ಕಾಗೋದಿಲ್ಲ. ಸೊ ಈ ನಿಟ್ಟಲ್ಲಿ ಕುಟುಂಬಕ್ಕೆ ಸ್ವಲ್ಪ ಎಗ್ಲು ಕೊಡೋದಕ್ಕಾದ್ರೂ ಆ ಮಹಿಳೆ ಸ್ವಾವಲಂಬಿ. ಏನು ಸವಾಲುಗಳು ಬರ್ಬೋದು ಅಂತೀರಿ? ಸವಾಲುಗಳು ಏನು ಬರ್ತದೆ, ಸ್ಟಾರ್ಟಿಂಗ್ ಹಂತದಲ್ಲೇ ಹೆಣ್ಮಕ್ಳಿಗೆ ಅಂಜಿಕೆ ಇರುತ್ತೆ ಸರ್. ನಾನು ಹೋದರೆ ಅದನ್ನು ಮಾಡ್ತೀನ, ನನಗೆ ಎಜುಕೇಷನ್ ಪ್ರಾಬ್ಲಮ್ ಇದೆ, ವಿದ್ಯಾಭ್ಯಾಸ ಇಲ್ಲ, ಮತ್ತು ನನಗೆ ಓಡಾಡೋದು ಗೊತ್ತಿರಲ್ಲ, ಮನೆಯವ್ರು ಇದಕ್ಕೆ ಸಪೋರ್ಟ್ ಕೊಡ್ತಾರೆ, ಸಮಾಜ ಇದನ್ನು ಸ್ವೀಕರಿಸ್ತದ, ಮತ್ತು ಯಾರು ತಗೋತಾರೆ, ನಾವು ಮಾಡೋ ಪ್ರಾಡಕ್ಟ್ಗಳನ್ನ ಯಾರು ತಗೋತಾರೆ, ಮೇನ್ ಪ್ರಾಬ್ಲಮ್ ಮಾರ್ಕೆಟಿಂಗ್ದು ಇದ್ದೇ ಇರುತ್ತೆ. ಅವ್ರನ್ನ ಮೇನ್ ಕಾಡುವಂಥದ್ದು ಇದು. ಮತ್ತು ಮುಖ್ಯವಾಗಿ ಬಂಡವಾಳದ ಕೊರತೆನೂ ಕೂಡ ಕಾಡುತ್ತೆ ಕೆಲವು ಹೆಣ್ಮಕ್ಳುಗಳಿಗೆ. ನನ್ನ ಪ್ರಕಾರ ಇವ್ಯಾವ ಸವಾಲುಗಳು ಅಲ್ಲವೇ ಇಲ್ಲ ಸರ್. ಇವನ್ನೆಲ್ಲ ಮೆಟ್ಟಿ ನಿಂತಾಗಲೇ ಮಾತ್ರ ನಾವು ಸ್ವಾವಲಂಬಿಗಳಾಗೋದಕ್ಕೆ ಸಾಧ್ಯ ಇರುವಂಥದ್ದು. ಸೊ ಇದಕ್ಕೆ ಅಂತಲೇ ಕೆಲವೊಂದು ಟ್ರೈನಿಂಗ್ ಸೆಂಟ್ರ್ಗಳಲ್ಲಿ ತರಬೇತಿಗಳಾಗ್ತಾ ಇರುತ್ತೆ ಅವ್ರಿಗೆ. ಅವ್ರನ್ನ ಮಾನಸಿಕವಾಗಿ ಮೋಲ್ಡಿಂಗ್ ಮಾಡೋದಕ್ಕೆ ಅಥವಾ ಗಟ್ಟಿಯಾಗಿ ಅವರು ಗುರಿ ಇಟ್ಕೊಳ್ಳೋದಕ್ಕೆ, ಉದ್ದೇಶಗಳನ್ನ ಗಟ್ಟಿಯಾಗಿ ನೆಲೆ ಊರೋದಕ್ಕೆ. ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ಗಳು ಕೂಡ ಕೃಷಿ ಇಲಾಖೆಯಿಂದ ಸಿಗುತ್ತೆ, KVK ಸೆಂಟ್ರುಗಳಿಂದ ಸಿಗುತ್ತೆ, ವಿಸಿ ಫಾರ್ಮ್ಗಳಲ್ಲಿ ಅಥವಾ ಪ್ರತಿ ಜಿಲ್ಲೆವಾರು ಸಿಗುತ್ತೆ. ಜೊತೆಗೆ ಮಂಡ್ಯದಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿರೋ ರೂಟ್ ಸೆಟ್ ಟ್ರೈನಿಂಗ್ ಸೆಂಟ್ರುಗಳಲ್ಲೂ ಕೂಡ ಇದು ಸಿಗುತ್ತೆ. ಅನೇಕ ಕೃಷಿ ಆಧಾರಿತ ಉತ್ಪನ್ನಗಳನ್ನೇ ತಾವು ಮಾಡ್ತಾ ಇರೋದು. ಅದಕ್ಕೆ ಬೇಕಾದಂಥ ಉತ್ಪನ್ನಗಳನ್ನು ನೇರವಾಗಿ ರೈತರಿಂದಲೇ ಖರೀದಿ ಮಾಡ್ತೀರಾ ನೀವು? ಹಾಂ ಸರ್, ನಾವು ನೇರ ರೈತರಿಂದನೇ ನಾನು ಕೊಂಡ್ಕೊಳ್ಳುವಂಥದ್ದು. ಏಕೆಂದರೆ ನಾವು ರೈತರಿಗೆ ತರಬೇತಿ ಕೊಟ್ಟು ಬಿಟ್ಬಿಟ್ರೆ ಅದು ಪ್ರಯೋಜನ ಇಲ್ಲ, ಅವ್ರಿಗೂ ಏನಾದ್ರು ನಾವು ಸ್ವಲ್ಪ ಸಪೋರ್ಟ್ ಕೊಡೋದಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ನೇರ ರೈತರಿಂದನೇ ಕೊಂಡ್ಕೊಳ್ತಿರುವಂಥದ್ದು ಸರ್. ರಾಣಿಯವರೇ, ಈಗ ರೈತ ಉತ್ಪಾದಕ ಸಂಸ್ಥೆಗಳು ಸಾಕಷ್ಟು ಬರ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ. ಆ ತರಹ ಯಾವ್ದಾದ್ರು ಒಂದು ರೈತ ಉತ್ಪಾದಕ ಸಂಸ್ಥೆ ಜೊತೆ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ? ಹಾಂ ಸರ್, ಮಂಡ್ಯದಲ್ಲಿರುವಂಥ ಮಂಡ್ಯ ಜಿಲ್ಲಾ ಬೆಲ್ಲ ರೈತ ಉತ್ಪಾದಕ ಕಂಪನಿನಲ್ಲಿ ನಾನು ಒಬ್ಬಳು ಮಹಿಳಾ ನಿರ್ದೇಶಕಿಯಾಗಿ, ಪುರುಷರೊಟ್ಟಿಗೆ 11 ಜನ ಪುರುಷರೊಟ್ಟಿಗೆ ನಾನೊಬ್ಬಳು ಮಹಿಳಾ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ, ನಿಮಗೂ ಒಂದು ರೈತ ಉತ್ಪಾದಕ ಕಂಪನಿ ಕಟ್ಟಬೇಕು ಅಂತ ಏನಾದ್ರು ಆಸೆ? ಖಂಡಿತ ಇದೆ ಸರ್. ಈ ಸರಿ ನಾವು 2 ಮಾಡಬೇಕು ಅಂತ ಎಲ್ಲ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ. ಓಕೆ, ಮಹಿಳೆಯರದ್ದೇ ಒಂದು ರೈತ ಉತ್ಪಾದಕ ಕಂಪನಿ ಮಾಡಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ? ಮಹಿಳಾ ರೈತ ಉತ್ಪಾದಕ ಕಂಪನಿನ ಕಟ್ಟುವಂಥದ್ದೇ ನನಗೆ ಗುರಿ ಇರುವಂಥದ್ದು. ಓಕೆ, ಈಗ ನೀವು ನಿಮ್ಮ ಈ ಪಯಣದಲ್ಲಿ ನಿಮಗನ್ಸೋ ಹಾಗೆ ಎದುರಿಸಿದಂಥ ಅತ್ಯಂತ ದೊಡ್ಡ ಸವಾಲು ಯಾವುದು ನಿಮ್ಮ ಜೀವನದಲ್ಲಿ? ಸರ್, ಸವಾಲುಗಳು ಪ್ರತಿ ಹೆಜ್ಜೆಗೂ ನಾನು ಯಾವ್ದಾದ್ರು ಒಂದು ಹೇಳಿ ಸಾಕು. ಸರ್, ಇವಾಗ ನಾನು ರೀಸೆಂಟಾಗಿ G20ಗೆ ನಾನು ಸೆಲೆಕ್ಟ್ ಆಗಿದ್ದೆ. G20ಗೆ ಸೆಲೆಕ್ಟ್ ಆದಾಗ ನಾನು ಸೆಲೆಕ್ಟ್ ಆಗಿದೆ ಅನ್ನೋದೇ ಗೊತ್ತಿಲ್ಲ, ನಂಗೆ ಬೇರೆ ಬೇರೆಯವರು ಅಭಿನಂದನೆಗಳನ್ನ ತಿಳಿಸ್ತಿದ್ದಾರೆ. ಅಗ್ರಿಕಲ್ಚರ್ ಮಿನಿಸ್ಟ್ರು ಕೂಡ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಂಗೆ G20 ಅಂದರೆ ಆ್ಯಕ್ಚುಲಿ ನಂಗೆ ಗೊತ್ತೇ ಇರಲಿಲ್ಲ, ಎಷ್ಟು ಎಜುಕೇಷನ್ ಕಲ್ತರೂ ನಂಗೆ ಗೊತ್ತೇ ಇರಲಿಲ್ಲ. ಆವಾಗ ನಾನು ನೋಡಬೇಕಂದ್ರೆ ನಾನು ಸೆಲೆಕ್ಟ್ ಆಗಿದೆ, ಹೋಗಬೇಕು, ಫ್ಲೈಟ್ ರಿಸರ್ವೇಷನ್ ಮಾಡಿಸೋಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ತಯಾರಿನಲ್ಲಿದ್ದಾರೆ. ನನ್ನ ಹಸ್ಬೆಂಡು ತುಂಬ ಸೀರಿಯಸ್ ಆಗಿ ICUನಲ್ಲಿದ್ದಾರೆ. ಸೊ ನಾನು ಹೋಗ್ಬೇಕಾ ಬೇಡವಾ ಅನ್ನುವಂಥ ಗೊಂದಲದಲ್ಲಿದ್ದಾಗ ಅದು ನನಗೊಂದು ಸವಾಲೇ ಆಗಿಬಿಡ್ತು. ಹೋಗಲೇಬಾರ್ದು ಅಂತ ಫ್ಲೈಟ್ ಟಿಕೆಟ್ನ ಆಗಿರಲಿಲ್ಲ. ಆಮೇಲೆ ನನಗೆ ಡಾಕ್ಟ್ರು ನನಗೆ ಭರವಸೆ ಕೊಟ್ಟರು, ನೀವು G20ಗೆ ಹೋಗಿ, ಔಟ್ ಆಫ್ ಡೇಂಜರ್ ಅನ್ನೋದು ರಿಸಲ್ಟ್ ಬರ್ತಿದೆ, ಹೋಗಿ ಅಂತ. ಅದು ನಾನು ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥದ್ದು, ನಾನು ನಿರೀಕ್ಷೆ ಮಾಡದೇ ಇರುವಂಥ ನನಗೆ ಸವಾಲು. ತುಂಬ ನೆನಪಿಸ್ಕೊಳ್ಳೋದು ಘಟನೆ, ತುಂಬ ನೆನಪಿಸ್ಕೊಳ್ಳುವಂಥದ್ದು ಅಂದರೆ ನಾನು ಹೆಚ್ಚೆಚ್ಚು ರೈತರೊಟ್ಟಿಗೆ ನಾನು ಸಮಯನ ಕಳೀತೀನಿ ಸರ್, ಮಹಿಳೆಯರೊಟ್ಟಿಗೆ ಕಳೀತೀನಿ, ಮತ್ತು ಸರ್ಕಾರಿ ಶಾಲೆ ಮಕ್ಕಳೊಟ್ಟಿಗೆ ಕಳೀತೀನಿ. ಅವು ನನಗೆ ಒಂದು ಅಂತ ನಿರ್ದಿಷ್ಟವಾಗಿ ಹೇಳೋದಕ್ಕಾಗಲ್ಲ, ಪ್ರತಿ ಕ್ಷಣವೂ ನನಗೆ ಮೆಮೊರೇಬಲ್. ಓಕೆ, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿನ ಅತಿ ಕಿರಿಯ ವಯಸ್ಸಲಾಗಿ ಆ ವರ್ಷದ 2011 ಮತ್ತು 12ನೇ ಸಾಲನ್ನ ನಂಗೆ ಗಳಿಸಿದಾಗ ಅದು ಕೂಡ ನಾನು ಮರೆಯಲಾದಂಥ ಕ್ಷಣ. G20ಗೆ ನಾನು ಎಂಟ್ರಿ ಆದಿದ್ದು ಕೂಡ ಅನುಭವ ಹೇಳಿ. G20 ಹೇಗಿತ್ತು ನಿಮ್ಮ ಅನುಭವ?
ಸರ್ G20 ಅಂದರೆ ಅದು ನಿಜಕ್ಕೂ ತುಂಬ ಸಾಧಕರು ಹೋಗುವಂಥದ್ದು. ನಾನೇನು ಸಾಧಿಸಿದೆ ಅಂತ ಗೊತ್ತಿಲ್ಲ, ಸರ್ಕಾರ ಗುರುತಿಸಿ, ಇಲಾಖೆ ಗುರುತಿಸಿ ನನಗೆ ಅದು. ಅಲ್ಲಿ ಏನು ಮಾಡಿದ್ರಿ ನೀವು G20 ಹೋಗಿ? ಸರ್ G20 ಸ್ಪಾನ್ಸರ್ಸ್ ಪ್ರೋಗ್ರಾಮ್ಗೆ ನಾನು ಹೋಗಿದ್ದು. 22 ರಾಷ್ಟ್ರಗಳ ಪ್ರಧಾನಿಗಳ ಕುಟುಂಬದೊಟ್ಟಿಗೆ ನಾವು ಸಮಯ ಕಳೆಯುವಂಥದ್ದು. ನಮ್ಮ ಏನು ಮೌಲ್ಯವರ್ಧಿತ ಉತ್ಪನ್ನಗಳು ಅಥವಾ ಸಿರಿಧಾನ್ಯದ ಉತ್ಪನ್ನಗಳನ್ನ ತಯಾರು ಮಾಡ್ತಿದ್ದೀವೋ ಆ ಮ್ಯಾನುಫ್ಯಾಕ್ಚರ್ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡುವಂಥದ್ದು, ವಿಚಾರ ವಿನಿಮಯ ಮಾಡ್ಕೊಳ್ಳುವಂಥದ್ದು, ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವಂಥದ್ದು. ಜೊತೆಗೆ ಈ G20ನಲ್ಲಿ ಪ್ರಖ್ಯಾತ ಆಹಾರ ತಜ್ಞರಾದಂಥ ಕುನಾಲ್ ಕಪೂರ್ನ ನಾನು ಭೇಟಿ ಮಾಡಿದೆ. ನನ್ನ ಏನು ರಾಗಿಯಿಂದ ಅಥವಾ ಮಿಲೆಟಿಂದ ಮಾಡಿದಂಥ ನನ್ನ ಜಾಮೂನ್ ಮಿಕ್ಸು ಮತ್ತು ನ್ಯೂಟ್ರಿ ಮಿಕ್ಸ್ನ ಆಟೋಗ್ರಾಫ್ನ ಮಾಡಿದ್ದವರು ಆ ಪ್ರಾಡಕ್ಟ್ ಲೇಬಲ್ ಮೇಲೆ. ಮತ್ತು ಅವರು ಮಿರಾಕಲ್ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಅಂತ ಹಿಂದಿನಲ್ಲಿ ಹೇಳಿದ್ದು, ಇಂಗ್ಲೀಷ್ನಲ್ಲಿ ಹೇಳಿದ್ದು. ನನಗೆ ಅವೆರಡು ಕ್ಷಣನೂ ತುಂಬ ಖುಷಿ ಕೊಟ್ಟಂತ. ಅದು ಭಾಗವಹಿಸಿದ ಮೇಲೆ ನಿಮಗೆ ಅಂತಾರಾಷ್ಟ್ರೀಯ ಬೇಡಿಕೆ ಏನಾದ್ರು ಬಂದಿದೆಯಾ? ಸರ್ ಅಂತಾರಾಷ್ಟ್ರೀಯ ಬೇಡಿಕೆನ ನನಗೊಂದು ಕನೆಕ್ಟಿವಿಟಿ ಆಯಿತು ಸರ್. ನಮ್ಮದೊಂದು ಗ್ರೂಪ್ ಇದೆ ಇವಾಗ, ಏನು ನಾವು G20ನಲ್ಲಿ ಭಾಗವಹಿಸಿದಂಥ ಎಲ್ಲ ಬೇರೆ ಬೇರೆ ರಾಜ್ಯದ ಹೆಣ್ಮಕ್ಳೊಟ್ಟಿಗೆ ನಾನು ಆ ಗ್ರೂಪ್ನಲ್ಲಿದ್ದೀನಿ. ಸೊ ನಮಗೆ ಶೇರಿಂಗ್ಸ್ ಆಗ್ತಾ ಇರುತ್ತೆ, ನಮ್ಮ ಪ್ರತಿ ಅಚೀವ್ಮೆಂಟ್ಗಳು ಅಲ್ಲಿ ಆಗ್ತಾ ಇರ್ತಾರೆ. ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದು, ಬೇರೆ ಬೇರೆ ಕಡೆ ಎಕ್ಸಿಬಿಷನ್ಗೆ ಹೋಗಿದ್ದು, ಅಥವಾ ಬೇರೆ ಬೇರೆ ಕಡೆ ಏನಾದ್ರು ನಮ್ಗೆ ಅವಕಾಶಗಳಿದ್ರೆ ಭಾಗವಹಿಸೋದಕ್ಕೆ ಅದನ್ನು ಆಗ್ತಿರ್ತಾರೆ. ಇವೆಲ್ಲವೂ ನಮಗೆ ಮಾಹಿತಿಗಳು. ಮುಂದಿನ ಕನಸುಗಳೇನು ರಾಣಿ ಅವ್ರದ್ದು? ಸರ್ ನಾನು ಈ ಉದ್ಯಮನ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಬೇಕು. ಇದರ ಒಂದು ರೂರಲ್ ಮಾರ್ಟನ್ನ ಮಾಡಬೇಕು. 16 ಜನಕ್ಕೆ ಅಲ್ಲಿ ನನ್ನ ಪ್ರಾಡಕ್ಟ್ಗಳನ್ನ ನಾನೇ ಸ್ವತಃ ನಿಂತು ಮಾರ್ಕೆಟಿಂಗ್ ಮಾಡಬೇಕು. ನನ್ನ ಜೊತೆಗೆ ನಮ್ಮ ಸುತ್ತಮುತ್ತ ಹೆಣ್ಮಕ್ಳುಗಳು ತಯಾರು ಮಾಡಿದಂಥ ಪ್ರಾಡಕ್ಟ್ಗಳನ್ನ ನಮ್ಮ ರೂರಲ್ ಮಾರ್ಟಲ್ಲಿ ನಾನು ಮಾರ್ಕೆಟಿಂಗ್ ಮಾಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ರೂರಲ್ ಮಾರ್ಟ್ ಕಟ್ಟಬೇಕನ್ನೋ ಕನಸಿದೆ ತಮ್ಮ. ಹಾಂ ಸರ್. ಒಳ್ಳೆಯದು, ನನಸಾಗಲಿ ತಮ್ಮ ಕನಸುಗಳೆಲ್ಲ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದೇ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹಾಂ ಸರ್, ನನ್ನ ಸಂಪರ್ಕ ಮಾಡಬೇಕಾದಂಥ ಸಂಪರ್ಕ ಸಂಖ್ಯೆ 9844738660. ಇನ್ನೊಂದು ಸರಿ ಹೇಳ್ತೀರಾ? 9844738660. ಇನ್ನೂ ಒಂದು ಸರಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9844738660. ಸಂಜೆ ಮೇಲೆ ಸಿಗ್ತೀರಿ? ಸಂಜೆ ಮೇಲೆ, ನಂದು ಟೀಚಿಂಗ್ ಪ್ರೊಫೆಷನಲ್ ಆಗಿರೋದ್ರಿಂದ ಸರ್ ನಾನು ಬೆಳಿಗ್ಗೆ ಟೀಚ್ ಮಾಡ್ತಿರ್ತೀನಿ. ಸಂಜೆ 6 ಗಂಟೆ ನಂತರ ಮಾಡಿದ್ರೆ 10 ಗಂಟೆವರೆಗೂ ಸ್ಪಂದಿಸ್ತೀನಿ. ಒಳ್ಳೆಯದು ರಾಣಿ ಚಂದ್ರಶೇಖರ್ ಅವರೇ, ಇದುವರೆಗೂ ನಿಮ್ಮ ಬದುಕಿನ ಬೇಸಾಯದ ವೃತ್ತಿಯ ಹಾಗೆ ಪ್ರವೃತ್ತಿಯ ಸಾಧನೆಗಳ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಮುಂದಿನ ದಿನದಲ್ಲಿ ಒಳ್ಳೆ ಸ್ಟಾರ್ ಆಗಿ ಮಿನಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆದುಕೊಳ್ಳಿ. ಒಳ್ಳೆ ಉದ್ಯಮಿದಾರರಾಗಿ ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿ ಕೇಂದ್ರಕ್ಕೂ ಧನ್ಯವಾದಗಳು.